ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಜನೈನೋಷೋ ಶ್ರೀಪದವಿಮಾನಂದನಃ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠವತ್ವಂ ಸ್ವಾಮಿ ಪುಷ್ಕರಣೀ ತೀರೆ ರಮಯಾ ಸಹ ಮೋದತೆ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಕಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಬ್ರಹ್ಮರುದ್ರಾದಿವಂದ್ಯತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇನ ಖಂಡಿತೈಃ ಗುರುಭಾವಂ ವೆಂಚಯಂತಿ ಭಾತಿ ಶ್ರೀರೈತೀರ್ಥವಾಗ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಚತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एवै नौमिन्यायसुधानिकृज्जयमुनिं श्रीपादराट्सन्मणि व्यासाद्यार्विविधागमाब्धिविहरान् श्रीवादिराजानपि वन्देऽहं सवरान् रघुत्तमगुरुन् वैदग्ध्यवारानिधीन् श्री सत्यव्रतराघवेन्द्र मुनिपान् सद्बोध सत्यानपान् विद्यायां विबुधाचार्यं वेदज्ञानं चन्दिरं दुर्गतध्वान्तमार्तण्डं सत्यध्यानमुनिं भजे सत्याभिज्ञकराञ्चोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायस्थानतान् शास्त्रेषु पारदर्शानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु अशेषतां सन्मङ्गलानि सम्भवन्तु सम्यक् श्लोकैकश्रवणपठनमात्रेण मक्तुश्च श्रोतॄणां निखिलकलिकृतकल्मषापनोत्तरपटुतरे धर्माध्यखिलपुरुषार्थसाधनीभूते श्रीमद्भविष्योत्तर पुराणान्तर्गते श्री वेंकटेश महात्म्ये अद्य कथा प्रारंभे सति किंचित् पूर्वकथा प्रमेयानुवादः परमात्मा तन्न ಅಚಿಂತ್ಯವಾದ ಅದ್ಭುತವಾದಂತಹ ಶಕ್ತಿಯನ್ನ ಪ್ರಕಟವನ್ನು ಮಾಡುವುದಕ್ಕಾಗಿ ಮತ್ತು ಸಜ್ಜನರ ಹಿತಕ್ಕಾಗಿ ಶಾಪ ವರ ಮೂಲಕವಾಗಿ ಯಾರ್ಯಾರಿಗೆ ಏನೇನು ತಾನು ಶಾಪ ವರಗಳನ್ನು ಕೊಟ್ಟಿದ್ದಾನೋ ವರವನ್ನು ಕೊಟ್ಟವರಿಗೆ ಪರಮಾತ್ಮ ಅನುಗ್ರಹ ಮಾಡುವುದಕ್ಕಾಗಿ ಶಾಪವನ್ನು ಕೊಟ್ಟವರಿಗೆ ವಿಮೋಚನೆ ಮಾಡುವುದಕ್ಕಾಗಿ ಈ ಎಲ್ಲ ವಿಧವಾದಂತಹ ಸಜ್ಜನರ ಹಿತಕ್ಕಾಗಿ ಈ ವಿಧವಾದ ವೈಭವಗಳನ್ನ ಮಹಿಮೆಗಳನ್ನ ಪರಮಾತ್ಮ ತೋರಿಸ್ತಾನೆ. ಅದರಲ್ಲಿ ನಿನ್ನೆ ನೀವು ಕೇಳಿದಿರಿ ವೃಷಭಾಚಲ ಅಂತನ್ನುವ ಹೆಸರು ಹೇಗೆ ಬಂತು, ಅಂಜನಾಚಲ ಅಂತನೋ ಹೆಸರು ಹೇಗೆ ಬಂತು, ಇನ್ನ ಶೇಷಾಚಲ ಅಂತನೋ ಹೆಸರು ದ್ವಾಪರ ಯುಗದಲ್ಲಿ ಈ ಬೆಟ್ಟಕ್ಕೆ ಹೇಗೆ ಬಂತು ಅನ್ನುವುದನ್ನ ನೀವು ಚರಿತ್ರೆಯನ್ನು ಕೇಳಿದ್ದೀರಿ. ದ್ವಾಪರ ಯುಗದಲ್ಲಿ ಶೇಷದೇವರಿಗೆ ಸ್ವಲ್ಪ ಅಹಂಕಾರ ಬಂದಿತ್ತು. ಆ ಅಹಂಕಾರವನ್ನು ಪರಿಹಾರ ಮಾಡುವುದಕ್ಕಾಗಿ ಪರಮಾತ್ಮ ಒಂದು ಉಪಾಯವನ್ನು ಮಾಡಿಕೊಂಡ. ಪರಮಾತ್ಮ ತನ್ನ ಹತ್ರ ಇದ್ದಂತಹ ಜನಕ್ಕೆ ಕಾಮಕ್ರೋಧಾದಿಗಳು ಬರುವುದು ಬೇಡ, ಯಾವ ದೋಷಗಳು ಬರುವುದು ಬೇಡ. ದೇವರ ಹತ್ರ ಇದ್ದಾನೆ ಅಂತಂದ್ರೆ ಅವ ಕ್ವಾಲಿಟಿ ಆಗಿರ್ಬೇಕು, ಪೂರ್ಣ ವ್ಯಕ್ತಿ. ದೇವರ ತನ್ನ ಮೇಲೆ ಮಲಗುತ್ತಾನೆ, ಶೇಷದೇವರ ಮೇಲೆ ಪರಮಾತ್ಮ ಇರ್ತಾನೆ ಅಂದ್ರೆ ಅವನಿಗೆ ಸ್ವಲ್ಪ ಅಹಂಕಾರ ಇರಬಾರದು, ಯಾವ ದೋಷಗಳು ಇರಬಾರದು. ಸ್ವಲ್ಪ ಏನಾದರೂ ಬಂದಂತೆ ಕಂಡಿತು ಅಂತ ಆದರೆ ಪರಮಾತ್ಮ ತಕ್ಷಣ ಪರಿಹಾರ ಮಾಡುತ್ತಿದ್ದಾನೆ. ಹಾಗಾಗಿ ಆ ಉಪಾಯವನ್ನ ಪರಮಾತ್ಮ ತನ್ನ ಭಕ್ತನಾದ ವಾಯುದೇವರ ಮುಖಾಂತರವಾಗಿ ಶೇಷದೇವರಿಗೆ ಆ ಗರ್ವವನ್ನು ಪರಿಹಾರ ಮಾಡುತ್ತಾ ಪರಮಾತ್ಮ ಮೇಲೆ ಅತ್ಯಂತ ಭಕ್ತಿಯನ್ನ ತೋರುವಂತೆ ಪುನಃ ಮಾಡುವ ಒಂದು ಘಟನೆ ಸಂದರ್ಭ ನಾವು ಪ್ರತಿ ಬಾರಿ ಕೇಳಿದ್ದೇವೆ. ಇದರಿಂದ ನಾವು ಪ್ರತಿ ಬಾರಿಯೂ ಈ ಚರಿತ್ರೆಯನ್ನ ಕೇಳಿದಾಗ ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದು ಸೊಕ್ಕು, ಅಹಂಕಾರ, ಸಿಟ್ಟು ಎಷ್ಟರ ಮಟ್ಟಿಗೆ ನಾವು ದೇವರಿಂದ ದೂರ ಆಗಲಿಕ್ಕೆ ಅಥವಾ ದೇವರ ಭಕ್ತರಿಂದ ದೂರ ಆಗಲಿಕ್ಕೆ ಇದು ಒಂದು ಕೆಟ್ಟ ಮತ್ತೆ ದೋಷಗಳು ಅಂತ ನಮಗೆ ತೋರುತ್ತದೆ. ಯಾಕೆಂದ್ರೆ ಶೇಷದೇವರಂತಹ ಶೇಷದೇವರಿಗೆ ದೇವರ ಮೇಲೆ
ಕಮಿಯಾಗುವಂತೆ, ಜೀವೋತ್ತಮರಾದಂತಹ ವಾಯುದೇವರ ಮೇಲೆ ಭಕ್ತಿ ಕಮಿಯಾಗುವಂತೆ, ಅವರ ಜ್ಞಾನವು ಮಸಿದು ಹೋಗುವಂತೆ ಮಾಡಬೇಕು ಅಂತಂದ್ರೆ ಆ ಸೊಕ್ಕಿಗೆ ಅಥವಾ ಅಹಂಕಾರಕ್ಕೆ ಇಷ್ಟು ದುಷ್ಟ ಶಕ್ತಿ ಇದೆ ಆ ಅಹಂಕಾರಕ್ಕೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಆಗ ಶೇಷದೇವರನ್ನ ದೇವರು ದ್ವಾರಪಾಲಕನಾಗಿ ನೇಮಿಸ್ತಾನೆ. ಲಕ್ಷ್ಮೀದೇವಿ ಜೊತೆ ಮಾತನಾಡ್ತಾ ಏಕಾಂತದಲ್ಲಿ ಇದ್ದೇನೆ, ಹೊರಗಡೆ ಇದ್ದಾಗ ಆ ಕಾಲಕ್ಕೆ ವಾಯುದೇವರು ಬರ್ತಾರೆ, ತಡಿತಾನೆ, ವಾರ್ತಾಲಾಪವಾಗ್ತದೆ. ನನ್ಗಿಂತ ಹೆಚ್ಚಿನ ಜ್ಞಾನ ಭಕ್ತಿ ಸಾಮರ್ಥ್ಯ ಉಳ್ಳವರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಷ್ಟರ ಮಟ್ಟಿಗೆ ತಾನು ಹೇಳಿಕೊಳ್ಳುವ ವ್ಯಾಪಾರವನ್ನ ಮಾಡ್ತಾರೆ. ಆಗ ವಾಯುದೇವರು ಪುನಃ ಮತ್ತೆ ಮಾತನಾಡುತ್ತಾರೆ. ಅಷ್ಟರಲ್ಲಿ ಪರಮಾತ್ಮನೇ ಸ್ವಯಂ ತಾನು ಎದ್ದು ಹೊರಗಡೆ ಬರ್ತಾನೆ. ಕಿಮರ್ಥ ಕ್ರೋಶೇಷ ಕುಮಾನ್ ಕ್ರೋಶಾತ್ರ ಆಗಕಂಪರಃ. ಯಾಕೆ ಧ್ವನಿಯನ್ನ ಜೋರಾಗಿ ಗಟ್ಟಿಯಾಗಿ ಮಾತನಾಡ್ತಾ ಇದ್ದಿ, ಏನಾಗಿದೆ ಅಂದಾಗ ಶೇಷದೇವರು ಹೇಳ್ತಾರೆ, ಶೇಷಾಚಲ ವಾಸಸ್ತು ವಾಯು ಅತ್ಯಂತ ಗರ್ವಿತ, ಬಹಳ ಸೊಕ್ಕಿಗೆ ಬಂದಿದ್ದಾನೆ ವಾಯುದೇವ, ಮಲಯಾಚಲ ವಾಸ ಅಂತ ಹೇಳಿ. ಹಾಗಾಗಿ ಅಕಾಲೆ ಅಂತಃಪುರಂ ಶೀಘ್ರಂ, ಸ್ವಲ್ಪ ಎಷ್ಟು ಗಂಟೆಗೆ ಬರಬೇಕು, ಈಗ ಬಂದ್ರೆ ಮನೆಯಲ್ಲಿ ನಿಂತಿರೋ ಇಲ್ಲೋ ಅಂತ ಹೇಳಿ ಕೇಳಿ ಫೋನ್ ಮಾಡಿ ಮೆಸೇಜ್ ಮಾಡಿಕೊಂಡು ಬರಬೇಕು. ಅದು ಬಿಟ್ಟು ಅಕಸ್ಮಾತ್ ಆಗಿ ನಿಮಗೆ ಮನಸ್ಸಿಗೆ ಬಂದಂತೆ ಯಾವಾಗ ಬೇಕಾದ್ರೂ ಬಂದ್ರೆ ಹೇಗೆ ಅಂತ ಅನ್ನುವಂತೆ ಅಕಾಲೆ ಅಂತಃಪುರಂ ಶೀಘ್ರಂ, ಕಾಲ ಸಮಯಗಳು ತಿಳಿಯದೇನೆ ಅಕಸ್ಮಾತ್ ಆಗಿ ಹಾಗೆ ಬಂದ್ಬಿಟ್ಟಿದ್ದಾನೆ. ಅಂದ್ರೇನು, ಮಗ ಅಪ್ಪನ ಮನೆಗೆ ಹೋಗ್ಲಿಕ್ಕೆ ಸಮಯಗಳನ್ನ ಮುಹೂರ್ತಗಳನ್ನ ನೋಡಿಕೊಂಡು ಹೋಗ್ಬೇಕಾ? ವಾಯುದೇವರಿಗೆ ಏನ್ ಸಂಬಂಧ ಇಲ್ಲ, ವಾಯುದೇವರ ಮನೆ ಅದು. ಹಾಗಾಗಿ ಅವ್ರಿಗೇನ್ ಸಂಬಂಧ ಇಲ್ಲ. ಆದ್ರೆ ತಾನು ಹೇಳುವಾಗ ಅಕಾಲದಲ್ಲಿ ಬಂದಿದ್ದಾನೆ, ಬಹಳ ಸೊಕ್ಕಿನಿಂದ ಬಂದಿದ್ದಾನೆ, ಏನೋ ಮಾತುಗಳನ್ನ ಮಾತನಾಡ್ತಾ ಇದ್ದಾನೆ, ಅವಾಚ್ಯ ವಚನಂ. ಹಾಗಾಗಿ ಸಾಷ್ಟಾಂಗಂ ಪ್ರಣಿಪತ್ಯ, ಇಷ್ಟು ಮಾತುಗಳನ್ನ ವಾಯುದೇವರ ಪರವಾಗಿ ಶೇಷದೇವರು ಹೇಳ್ತಿರ್ಬೇಕಾದಾಗ ವಾಯುದೇವರು ನಮಸ್ಕಾರ ಮಾಡಿ ಪುರಾಣಂ ವೇದಗೋಚರನಾದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಕಿಮರ್ಥ ಕಲಹ ಪುತ್ರ ಶೇಷೇಣ ಅತ್ಯಂತ ಅಭಿಮಾನವುಳ್ಳಂತಹ ಶೇಷದಿಂದ ಇಷ್ಟು ಜಗಳಾಡುವ ಪ್ರಸಂಗ ಏನಿದೆ ಬಿಟ್ಬಿಡು. ಆಗ ತುಷ್ಟೋಭವ ನೃಪತೆಯೇ ವಾಯು ಅತ್ಯಂತ ಭಕ್ತಿಮಾನ್. ಆಗ ವಾಯುದೇವರಿಗೆ ಅತ್ಯಂತ ಭಕ್ತಿಯಿಂದ ನಮಸ್ಕಾರ ಮಾಡಿದ್ದಕ್ಕೆ ವಾಯುದೇವರಿಗೆ ಪರಮಾತ್ಮನಿಗೆ ಸಂತೋಷವಾಗಿದೆ. ಅಹಂ ಸಮರ್ಥೋ ಭಗವಾನ್ ಬಲಜ್ಞಾನಿ ತತ್ರೆಯೇ ಮತ್ಸಮೋ ನಾಸ್ತಿ ಭೂಲೋಕೆ ನಾಕೆ ವಾ ಬ್ರಹ್ಮಣೋ ಗೃಹೇ. ಬ್ರಹ್ಮಲೋಕ ಪಟ್ಟಣದಲ್ಲಿ ಆಗಲಿ ಸ್ವರ್ಗದಲ್ಲಾಗಲಿ ಎಲ್ಲಿ ಇಡೀ 3 ಲೋಕಗಳು ಹುಡುಕಿದ್ರು ನನ್ನಷ್ಟು ಸಮರ್ಥರಾದ ಜ್ಞಾನ ಭಕ್ತಿ ಮತ್ತು ವೈರಾಗ್ಯದಲ್ಲಿ ಸಮಾನರಾದವರು ಯಾರು ಇಲ್ಲ ಅಂತ ಮಾತನ್ನು ಕೇಳಿದಾಗ ದೇವರು ಇದನ್ನ ಕೇವಲ ವಾಯುದೇವರ ಮುಂದೆ ಮಾತನಾಡುವುದಿಲ್ಲ, ದೇವರ ಎದುರಿಗೆ ಬಂದಾನೆ. ಸಾಕ್ಷಾತ್ ಭಗವಂತ ಎದುರಿಗೆ ಬಂದಾಗ ಈ ಮಾತುಗಳನ್ನು, ಎಷ್ಟೇ ಜಗಳ ಆಗಿರಲಿ, ಮಕ್ಕಳಲ್ಲಿ ಜಗಳ ಆಗಿರಲಿ, ಗಂಡ ಹೆಂಡತಿಯಲ್ಲಿ ಜಗಳ ಆಗಿರಲಿ, ಏನೋ ಅಸಮಾಧಾನಗಳಾಗಿರಲಿ, ತನ್ನಕ್ಕಿಂತ ಹಿರಿಯವರು ದೊಡ್ಡವರು ಎದುರಿಗೆ ಬಂದಾಗ ತಾನು ಅವರಿಗೆ ನಮಸ್ಕಾರ ಮಾಡಿ ಆದರ ಗೌರವವನ್ನು ಸಲ್ಲಿಸಿ ವಿನಯದಿಂದ ಮಾತನಾಡಬೇಕು. ಆದರೆ ಇಲ್ಲಿ ವಿಚಿತ್ರ ಕಾಣ್ತಾ ಇದೆ. ಇದನ್ನು ನೋಡಿ ಪರಮಾತ್ಮ ಅಂದ ನಮಾನ್ ಮಾತ್ರೇಣ ಪೌರುಷಂ ಕಿಹ ಕೇವಲ ಉತ್ತಮಂ. ಕೇವಲ ನೀನು ಮಾತಿನಿಂದ ದೊಡ್ಡವನಾದರೂ ನಡೆಯುವುದಿಲ್ಲ, ಅದನ್ನು ಮಾತು ಕ್ರಿಯಾಪರವಾಗಿ ತೋರಿಸಬೇಕು. ಬಲಾಬಲೆ ಪರೀಕ್ಷಾಂತ ದೇವೇಶ್ಚಾಂದ್ರ ಪುರೋಗಮಾಹ. ಇಲ್ಲಿ ಒಂದು ಕೆಲಸ ಮಾಡೋಣ, ನಿಮ್ಮ ಬಲ ಪರೀಕ್ಷೆ ಆಗಲಿ. ಇಲ್ಲೇನೆ ಅತ್ರೇ ಉತ್ತರ ದಿಕ್ಕಿಗೆ ಒಂದು ಮೇರು ನಂದನ ಇದೆ. ಆ ಮೇರು ಪರ್ವತದ ಮಗ ಆನಂದಾದ್ರಿ ಅಂತ ಅದ ಹೆಸರು. ಆ ಆನಂದಾದ್ರಿಗೆ ಹೋಗಿ ನೀನು ಗಟ್ಟಿಯಾಗಿ ಸುತ್ತಿಕೋ. ನಿನ್ನ ಎಷ್ಟು ಅಗಲ ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆಯೋ ಅಷ್ಟು ಪೂರ್ಣ ಅಗಲ ಮಾಡಿಕೊಂಡು ಸುತ್ತಿಕೋ. ನೀನು ಆ ಬೆಟ್ಟಕ್ಕೆ ಸುತ್ತಿಕೋ. ತತ್ರೈವ ತಾವತೈವ ಬಲೇನೈವ ತ್ವಂ ಸಂಯುಕ್ತ ಸುಸ್ಥಿರಾತ್ಮನ ತಿಷ್ಟಭದ್ರಂ ಮಹಾಯೋಗಿ ವಿಷಭೂತ್ಕಾರ ಸಂಯುಕ್ತ ಆಗಲಿ ಅಂತ ಹೇಳಿ ದೇವರು ಈ ಮಾತನ್ನು ಹೇಳಿದ. ನೀವು ಹೋಗಿ ಆ ಬೆಟ್ಟಕ್ಕೆ ಸುತ್ತಿಕೋ. ಆ ಬೆಟ್ಟವನ್ನು ಸ್ವಲ್ಪ ಆದರೂ ಅಳ್ಳಾಡಿಸ್ಲಿಕ್ಕೆ, ಚಲನ ಮಾಡಲಿಕ್ಕೆ ವಾಯುದೇವರು ಸಮರ್ಥರಾದರೆ ಆಗ ನೀವು ಸೋತಿ ವಾಯುದೇವರು ಗೆದ್ರು ಅಂತಾಯ್ತು. ಅದನ್ನ ಚಲನ ಮಾಡಲಿಕ್ಕೆ ಸಮರ್ಥರಾಗಲಿಲ್ಲ ಅಂದ್ರೆ ಆಗ ವಾಯುದೇವರು ಸೋತರು, ನೀವು ಗೆದ್ದಿ. ಚಲನಗೊಳ್ಳದೇ ಇದ್ದಂತೆ ಗಟ್ಟಿಯಾಗಿ ಆ ಬೆಟ್ಟಕ್ಕೆ ಸುತ್ತಿಕೊಂಡು ನೀವಿರು ಆಗಲಿ ಅಂತಂದ್ರು.
ಭಾರಿ ದೊಡ್ಡದಾದ ದೇಹವನ್ನ, ದಷ್ಟಪುಷ್ಟವಾದ ದೇಹವನ್ನು ತೆಗೆದುಕೊಂಡು ಋಷಿಕೇಶ ವಚಶ್ರುತ್ವ ದೃಷ್ಟಾಂಗ ಅಷ್ಟವಿಗ್ರಹ ಸ್ವಕಾಯುರರ್ಜುನ, ತನ್ನ ದೇಹವೆಂಬ ಹಗ್ಗದಿಂದ ಸುತ್ತಿಕೊಂಡಿದ್ದಾರೆ. ಆನಂದಾದ್ರಿ ಮಹೀಪತೆ ಸ್ಥಿರೋ ಬಗುವ ಗಟ್ಟಿ ಮುಟ್ಟಿಯಾಗಿ ನಿಂತುಕೊಂಡು ಯಾರು ಏನು ಅಡ್ಡಾಡಿಸ್ಲಿಕ್ಕೆ ಸಾಧ್ಯ. ಶೇಷದೇವರು ಸಾಮಾನ್ಯರಲ್ಲ. ನಾವು ತಿಳಿದುಕೊಳ್ಳಬೇಕಾದದ್ದು ವಾಯುದೇವರ ಮಹಿಮೆನೂ ನಮಗೆ ಗೊತ್ತಿರಬೇಕು, ಶೇಷದೇವರ ಮಹಿಮೆನೂ ಗೊತ್ತಿರಬೇಕು. ಆ ದೊಡ್ಡವರಲ್ಲಿ ಏನು ಜಗಳ ಆಗ್ತಾ ಇದೆ ಅಂತ ಹೇಳಿ ನಾವು ಇವುದು ಇಷ್ಟಿಗಳು ಹಣೆಬರ ಅಂತ ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಹಣೆಬರ ಏನಾಗ್ತದೆ ಗೊತ್ತಿಲ್ಲ. ಶೇಷದೇವರಂತ ಸಾಮಾನ್ಯ ಅಲ್ಲ. ನಾವು ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ, ರಾವಣನ ಜೊತೆಗೆ ಇಂದ್ರಜಿತ್ ಅವನ ಜೊತೆಗೆ ಯುದ್ಧವಾಡುವ ಸಂದರ್ಭದಲ್ಲಿ ಹಣೆಗೆ ಬಾಣ ಪಡಿತಾನೆ. ಆ ಸಂದರ್ಭದಲ್ಲಿ ಬಿದ್ದಾಗ ವಾಯುದೇವರ ಆ ಶೇಷದೇವರನ್ನ ಎಳೆದುಕೊಂಡು ಹೋಗುವ ಪ್ರಸಂಗದಲ್ಲಿ ವಾಯುದೇವರು ಬಂದು 3 ರೂಪ ಸ್ಮರಣೆ ಮಾಡಿಕೊಡುತ್ತಾರೆ. ಆಗ ಧರಾತಲೆಯನ್ನು ಅನುಸರಸ ಪಾಯತಿ ನಚೈವ ಲಕ್ಷ್ಮಣ ಅಂತ ಮಾತು ಬರ್ತದೆ. ಆಗ ಇಡೀ ಬ್ರಹ್ಮಾಂಡ 7 ಲೋಕದ ಸಪ್ತ ಸಾಗರ ಸಪ್ತದ್ವೀಪಗಳೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಹೋಗ್ತದೆ. ಆದರೆ ಶೇಷದೇವರು ಮಾತ್ರ ಚಲಿಸುವುದಿಲ್ಲ. ಯಾಕೆ? ಶೇಷದೇವರಿಗೆ 1000 ಹೆಡೆಗಳು. ಅದರ ಒಂದು ಹೆಡೆ ಮೇಲೆ ಪರಮಾತ್ಮನ ಆಜ್ಞೆ ಮಾಡಿದ ಪ್ರಕಾರ ಆ ಬ್ರಹ್ಮಾಂಡವನ್ನು ಸಾಸ್ವಿ ಕಾಳದಂತೆ ಧಾರಣ ಮಾಡಿಕೊಂಡಿದ್ದಾರೆ. 50 ಕೋಟಿ ವಿಸ್ತೀರ್ಣವಾದ ಬ್ರಹ್ಮಾಂಡವನ್ನ ಶೇಷದೇವರು 1000 ಹೆಡೆಯ ಒಂದು ಹೆಡೆ ಮೇಲೆ ಸಾಸ್ವಿ ಕಾಳದಷ್ಟು ಧಾರಣೆ ಮಾಡಿಕೊಳ್ಳಬೇಕಾದ್ರೆ ಅವರ ಶಕ್ತಿ ಸಾಮರ್ಥ್ಯಗಳು ಎಷ್ಟು ನಾವು ತಿಳ್ಕೊಳ್ಬೇಕು. ಇದು ಕೇವಲ ಶಕ್ತಿ ಸಾಮರ್ಥ್ಯಗಳು, ಜ್ಞಾನವಲ್ಲೂ ಅಷ್ಟೇ. ಹಾಗಾಗಿ ಅಂತವರು ವಾಯುದೇವರ ಮುಂದೆ ಏನಾದರೂ ಕೂಡ ಕಮ್ಮಿಯೇ, ಯೋಗ್ಯತೆಯಲ್ಲಿ ತಾರತಮ್ಯಲ್ಲಿ. ಹಾಗಾಗಿ ಈ ಅವರಿಗೆ ಬಂದಂತ ಅಹಂಕಾರದ ಪರಿಹಾರ ಮಾಡುವುದಕ್ಕಾಗಿ ಪರಮಾತ್ಮ ಈ ಉಪಾಯವನ್ನು ಮಾಡಿದ್ದಾನೆ. ಆಗಲಿ ಅಂತ ಆಗ ಆಜ್ಞೆಯ ವಾಸುದೇವಸ್ಯ, ನೋಡಿ ಇಲ್ಲೂ ಕೂಡ ಶೇಷದೇವರು ಹೋಗಬೇಕಾದಾಗ ಪರಮಾತ್ಮನ ಆಜ್ಞೆಯನ್ನು ತೆಗೆದುಕೊಂಡು ಹೋಗಿ ನಾನು ಬೆಟ್ಟಕ್ಕೆ ಸುತ್ತಕೊಳ್ಳುತ್ತೇನೆ, ಪರಮಾತ್ಮ ಆಜ್ಞೆ ಕೊಡು ಅಂತ ಹೋಗಲಿಲ್ಲ. ಸಿಟ್ಟಿನಲ್ಲಿ ಇದ್ರು. ಆ ಭರದಲ್ಲಿ ದೇವರಿಗೆ ಏನೂ ಕೇಳದೆ ದೇವರು ಹೇಳಿದ ಆಯ್ತು ಹೋಗ್ತೇನೆ ಅಂತ ಧ್ವನಿ ಮಾಡಿ ಹೋಗ್ಬಿಟ್ರು. ವಾಯುದೇವರು ಹಾಗೆ ಮಾಡಲಿಲ್ಲ. ಆಯ್ತು ಸ್ವಾಮಿ, ಅವನೇನೋ ಶೇಷ ಹೋಗಿದ್ದಾನೆ, ನಿನ್ನ ಆಜ್ಞೆ ತೆಗೆದುಕೊಂಡು ನಾನು ಹೋಗಿ ಮುಂದೆ ನೀನು ಹೇಳಿದ ಉಪಾಯವನ್ನ ಕೆಲಸವನ್ನು ಮಾಡುತ್ತೇನೆ. ಇದರಿಂದ ವಾಯುದೇವರ ಮಹಿಮೆ ಗೊತ್ತಾಗ್ತದೆ. ಸಣ್ಣ ಕೆಲಸ, ಅಲ್ಲೇನು ದೇವರ ಆಜ್ಞೆ ತಗೊಳ್ಳುವ ಅಗತ್ಯ ಇದ್ದಿದ್ದಿಲ್ಲ ಅಂತೇನೋ ಅನಿಸ್ತದೆ. ಈಗ ನಮ್ಮಿಂದ ಯಾವ ಕೆಲಸವಾಗುವುದಿಲ್ಲವೋ ಆ ಕೆಲಸಕ್ಕಾಗಿ ಯಾರಾದರೂ ಸಪೋರ್ಟ್ ಬೇಕು, ಅಥವಾ ಯಾರಾದರೂ ಬರೀಪ ಒಂದು 4 ಮಂದಿ ಅಂತ ಹೇಳಬೇಕು, ಕೇಳಬೇಕು. ಆದರೆ ವಾಯುದೇವರು ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂದ್ರೆ, ಸಣ್ಣ ಕೆಲಸ ಆಗಲಿ ದೊಡ್ಡ ಕೆಲಸವಾಗಲಿ ಯಾವುದೇ ಕೆಲಸವಾದರೂ ದೇವರ ಇಚ್ಛೆ ಇಲ್ಲದೇನೆ, ದೇವರ ಅನುಗ್ರಹ ಇಲ್ಲದೇನೆ ಯಾವುದೂ ನನ್ನಿಂದ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಅನ್ನೋದನ್ನ ನೋಡಿಕೊಳ್ರಿ ನೀವು. ಅಷ್ಟೇ ಇಲ್ಲ, ಪ್ರಪಂಚದಲ್ಲಿ ಯಾವ ಕೆಲಸನೂ ಯಾರಿಂದ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಪರಮಾತ್ಮನ ಇಚ್ಛೆ ಅನುಗ್ರಹಗಳು ಇಲ್ಲದೆ ಇದ್ದರೆ. ಹಾಗಾಗಿ ಪರಮಾತ್ಮನ ನಮಸ್ಕಾರ ಮಾಡಿಕೊಂಡು ಪರಮಾತ್ಮನ ಆಜ್ಞೆ ಮೇಲೆಗೆ ತಾವು ಹೋಗ್ತಾರೆ. ಸ್ವಸ್ಮಿನ್ ಭಗವತ ಪ್ರೀತಿ ಮತ್ವ ಅತಿಕಾಯಿತಾಂ ಬರುತ್ತದೆ. ಪರಮಾತ್ಮನಿಗೆ ಸಂತೋಷ ಪಡಿಸಿ ತಾವಲ್ಲಿಂದ ಹೊರಟಿದ್ದಾರೆ. ಆಗ ದಷ್ಟಪುಟ್ಟನಾಗಿ ನಿಂತಿದ್ದಾನೆ. ಕೇವಲ ಕನಿಷ್ಠಾಂಗುಲಿ ಮಾತ್ರೇತು ಪ್ರದೇಶೆ ಶ್ಲಥ ಬಂಧನೆ. ಕೇವಲ ಕಿರಳು ಗಟ್ಟು ಅಂಗುಷ್ಟ ಅಂತ ಹೇಳಿದ್ದಾರೆ. ಕನಿಷ್ಠ ಅಂಗುಲಿ, ಆ ಅಂಗುಲಿಯನ್ನ ಸ್ಪರ್ಶ ಮಾಡುತ್ತಾರೆ ಪರ್ವತಕ್ಕೆ. ಯಾವ ಮೇರು ಪರ್ವತದ ನಂದನ ಅಂದ್ರೆ ಮಗನಾದ ಆನಂದಾದ್ರಿಯನ್ನು ಸುತ್ತುಕೊಂಡು ತಾನು ಕೂತಿದ್ದಾನೆ. ಕೇವಲ ಕಿರುಗಳನ್ನ ಸ್ಪರ್ಶ ಮಾಡಿದ್ದಕ್ಕೆ ಆಗ ಸಹಸ್ರಮರ್ಧ ರಕ್ಷಂಚ ದಕ್ಷಿಣಾಭಿಮುಖೋಯೋ ಹಾರಿಕೊಂಡು ಹೋಗಿದೆ. ಶೇಷದೇವರಿಂದ ಕೂಡಿಕೊಂಡು ಪರ್ವತ ಹಾರಿಕೊಂಡು ಹೋಗಿದೆ. 50,000 ಯೋಜನದಷ್ಟು ದೂರಾಗಿ ಹಾರಿಕೊಂಡು ಹೋಗ್ತಾ ಇರಬೇಕಾದಾಗ ಆಗ ಮೇರು ಪರ್ವತ ವಿಚಾರ ಮಾಡಿತು, ಶೇಷದೇವರು ವಾಯುದೇವರಿಗೆ ಪರೀಕ್ಷೆ ನಡೀತಾ ಇದೆ. ಈ ಪರೀಕ್ಷೆಯ ಸಂದರ್ಭದಲ್ಲಿ ನನ್ನ ಮಗ ಸುಮ್ಮನೆ ಬಲಿಪಶು ಆಗ್ತಾ ಇದ್ದಾನೆ, ಏನಿದು ಅಂತ ವಿಚಾರ ಮಾಡ್ತಾ ತ್ರಾಯತಾಂ ಸ್ವಾಮಿ ಪುತ್ರಂ ಬಾಲಂ ಮಹಾಬಲ ಏವಮುಕ್ತೋ ಮೇರುಣ ಯಂ ತತ್ಪುತ್ರಂ ಪರ್ಯಪಾಲಯತ. ಆಗ ಪ್ರಾರ್ಥನೆ ಮಾಡ್ತಾನೆ, ನನ್ನ ಮಗನನ್ನು ರಕ್ಷಣೆ ಮಾಡು. ಆ ವೇಗದಿಂದ ಹೋಗುವ ಪರ್ವತ ಬಿತ್ತು ಅಂದ್ರೆ ಪುಡಿ ಪುಡಿಯಾಗಿ ಹೋಗ್ತದೆ. ಶೇಷದೇವರ ಅವಸ್ಥೆ ಏನಾಗ್ತದೆ ಗೊತ್ತಿಲ್ಲ ನನಗೆ, ಆದ್ರೆ ನನ್ನ ಮಗ ಅಂತೂ ಇರುವುದಿಲ್ಲ.
ಅದನ್ನು ಸ್ಪರ್ಶ ಮಾಡಿದವರು ನೀವು ಸ್ವಾಮಿ ರಕ್ಷಣೆ ಮಾಡ್ರಿ ಅಂತ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ ಮೇರು ಪರ್ವತ. ಆಗ ಸ್ಥಾಪಯಾಮಾಸ ರಾಜೇಂದ್ರ ಗಿರಿರಾಜಂ ಸಪನ್ನಗಂ. ಆಗ ಅದನ್ನ ತಳಗಡೆ ವಾಯುದೇವರು ಇಳಿಸ್ತಾರೆ. ಸುರಕ್ಷಿತವಾಗಿ ಯಾವ ತೊಂದರೆಗಳಾಗದೇ ಇದ್ದಂತೆ ಶೇಷೋ ಗದಮದಃ. ಇಷ್ಟರೊಳಗೆ ಶೇಷದೇವರು ತಾವು ಬೆವರು ಬಂದಿದೆ ಮೈ ತುಂಬೆ. ಎಚ್ಚರ ತಪ್ಪಿದ್ರು ಎಚ್ಚರ ಆದರು. ಎಲ್ಲ ಸೊಕ್ಕು ಇಳಿದು ಹೋಗಿದೆ. ಯಾರ ಜೊತೆಗೆ ನಾನು ಜಗಳಾಡ್ತಾ ಇದ್ದೇನೆ? ಯಾರವರು? ವಾಯುದೇವರಿಲ್ಲ ಅಂದ್ರೆ ನನ್ನ ಬದುಕಿಲ್ಲ, ನಾನು ಸತ್ಯ ಹೋಗ್ತೇನೆ, ನನ್ನ ಅಸ್ತಿತ್ವವಿಲ್ಲ. ಅಂತ ವಾಯುದೇವರ ಜೊತೆಗೆ ನಾನು ಇಷ್ಟು ಅಸಭ್ಯವಾಗಿ ವರ್ತನೆ ಮಾಡಿದೆ ಅಂತನ್ನುವ ಪ್ರಜ್ಞೆ ಮತ್ತೆ ಪುನಃ ಬಂದಿದೆ. ಸ್ವಲ್ಪ ಕಾಲ ಹೋಗಿತ್ತು. ನಮಗೆ ಇಡೀ ದಿವಸ, ಇಡೀ ವರ್ಷ, ಇಡೀ ಜನ್ಮ ಹೋಗಿರ್ತದೆ. ಆದರೆ ಶೇಷದೇವರಿಗೆ ಪಾಪ ಸ್ವಲ್ಪ ತಾವು ಗತಮತರಾಗಿದ್ದರು. ಆಗ ಕ್ಷಮಸ್ವ ಮಮ ದೌರಾತ್ಮನ್, ನನ್ನ ಈ ಸೊಕ್ಕು ದಿಂದ ಏನು ಕೆಲಸ ಮಾಡಿದ್ದೇನೋ ಅದನ್ನ, ದುಷ್ಟ ಕೆಲಸ, ಅದನ್ನ ಕ್ಷಮೆ ಮಾಡಿ ನನ್ನನ್ನು ಉದ್ಧಾರ ಮಾಡಿ ಸ್ವಾಮಿ ಅಂತಂದಾಗ, ಯಾವಾಗ ಅಹಂಕಾರ ಇಳಿತು, ಭಕ್ತಿ ಬಂತು, ದೇವರು ವಾಯುದೇವರು ತಾರತಮ್ಯ ಜ್ಞಾನ ಎಲ್ಲ ಮತ್ತೆ ಪುನಃ ಅವರಿಗೆ ಪ್ರಜ್ವಲಿಸ್ತು. ಆಗ ಪುನಃ ತಾವು ವಾಯುದೇವರು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಶೇಷದೇವರಂತಹ ಶೇಷದೇವರು ಈಗೇನಿರ್ತದೆ ಸಾಮಾನ್ಯವಾಗಿ, ಇಲ್ಲಿ ರಾಮದೇವರು ಕೂತು ಹೋಗಿದ್ದಾರೆ, ರಾಮದೇವರಿಗೆ ಬಂದು ಹೋಗಿದ್ದಾರೆ, ರಾಮದೇವರು ನೀರು ಕುಡಿದಿದ್ದು ಸರೋವರ ಅಂತ, ಸ್ವಾಮಿಗಳು ಇಲ್ಲಿ ಬಂದು ನಿಂತು ಎಷ್ಟೋ ದಿನಗಳು ಇದ್ದು ಹೋದಂತಹ ಕಲ್ಲಿದು ಅಂತ ನಾವು ಯಾವಾಗ ಕಟ್ಟಿ ಅದು ಇದೆಲ್ಲ ಕೇಳ್ತೀವಲ್ಲ. ಅಂದ್ರೆ ದೊಡ್ಡವರು ಇದ್ದು ಹೋದಂತೆ ಪುಣ್ಯಕ್ಷೇತ್ರ. ಆ ಕಲ್ಲನ್ನು ಮುಟ್ಟಿ ನಮಸ್ಕಾರ ಮಾಡಿದ್ರೆ ನಾವು ಏನೋ ಸನ್ನಿಧಾನ ವಿಶೇಷ ಇರ್ತದೆ, ಹಾಗೆ ಹೀಗೆಲ್ಲ ನಾವು ಕೇಳ್ತೇವೆ. ಅಂತದ್ದು ಶೇಷದೇವರಂತಹ ಮಹಾನುಭಾವರಿಗೆ ತಮಗೆ ಬಂದಂತಹ ಆಪತ್ತನ್ನು ಪರಿಹಾರ ಮಾಡಿಕೊಂಡಂತಹ ಬೆಟ್ಟ ಅಂತಂದ ಮೇಲೆ ನಮ್ಮಂತವ್ರು ಹೋದ್ರೆ ನಮಗೆ ಬಂದ ಸೊಕ್ಕಾಗಲಿ, ಮಾತ್ಸರ್ಯ ಆಗಲಿ, ಅಹಂಕಾರ ಆಗಲಿ, ಏನೋ ಪಾಪಗಳಾಗಲಿ ಪರಿಹಾರ ಆಗ್ತದೆ ಅಂತ ಹೇಳಬೇಕಾ? ಏನಾದ್ರು ಅವಶ್ಯವಾಗಿ ಆ ಬೆಟ್ಟ ಎಲ್ಲ ವಿಧವಾದ ನಮ್ಮ ಆಪತ್ತುಗಳನ್ನ ಪರಿಹಾರ ಮಾಡಲು ಅತ್ಯಂತ ಸಮರ್ಥವಾಗಿದೆ ಅಂತನ್ನೋದಕ್ಕೆ ಶೇಷದೇವರೇ ಸಾಕ್ಷಿ. ಹಾಗಾಗಿ ಶೇಷಾಚಲಂ ಇದು, ಶೇಷದೇವರು ತಮಗೆ ಬಂದ ಆಪತ್ತನ್ನು ಪರಿಹಾರ ಮಾಡಿಕೊಂಡ ಅಚಲವಾದದ್ದರಿಂದ ಇದಕ್ಕೆ ದ್ವಾಪರ ಯುಗದಲ್ಲಿ ಶೇಷಾಚಲ ಅಂತ ಹೆಸರು ಬಂತು ಅಂತ ಹೆಸರನ್ನು ತಿಳಿಸುತ್ತಾರೆ. ಇನ್ನ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಯಾಕೆ ಹೆಸರು ಬಂತು? ಕಲೋ ವೆಂಕಟಶೈಲೇತಿ ಕಥಂ ನಾಮ ಮಹಾಮುನೇ ಶತಾನಂದೋ ವಾಚ ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ. ಸೋಮಯಾಗವನ್ನು ಮಾಡ್ತಾ ಅವನು ಸೋಮಯಾಜಿಯಾದ ಪುರಂದರ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣ ಕಾಲಹಸ್ತಿ ನಗರದಲ್ಲಿ ಸತ್ಯವಾಗ್ ಬ್ರಾಹ್ಮಣೋ ಭವತ, ಅತ್ಯಂತ ಸತ್ಯ ಮಾತನಾಡುವಂತಹ ವ್ಯಕ್ತಿ. ಎಲ್ಲ ಕುಟುಂಬ ಸುಖವಾಗಿ ಇದ್ದಾರೆ, ದಂಪತಿಗಳು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಅಪುತ್ರಸ್ಯಾಪಿ ವಿಪ್ರಸ್ಯ ಹ್ಯಬುದ್ ದುಃಖಂ ಸುತಾಪ್ತಯೇ. ಆದರೆ ಮಕ್ಕಳಾಗಿದ್ದಿಲ್ಲ. ಆ ದುಃಖ ಮಾತ್ರ ಇತ್ತು ಮನಸ್ಸಿನಲ್ಲಿ. ಎಲ್ಲ ಸಾಧನೆ ಇತ್ತು, ವೈಭವ ಇತ್ತು, ಎಲ್ಲ ಸುಖವಾಗಿ ಇದ್ದರು, ಮಕ್ಕಳಾಗಿಲ್ಲ ಅಂತ ಕೊರತೆ ಇತ್ತು. ಆಗ ದೈವೇನ ಪೂರ್ವ ಪುಣ್ಯೇನ ಪುತ್ರೋಬೋದು, ಅಷ್ಟರೊಳಗೇನೆ ಅವನ ಪೂರ್ವ ಜನ್ಮದ ಪುಣ್ಯ ದೈವ ಒಳ್ಳೆಯದಿತ್ತು, ಉತ್ತಮ ಸಂತಾನವಾಗಿದೆ. ಚಕಾರ ನಾಮಲಿಖಿತಂ, ಎಲ್ಲ ಪುಣ್ಯಾವಚನಾದಿ ಕರ್ಮಗಳನ್ನು ಮಾಡಿಕೊಂಡು ಅನೇಕ ಜನರ ಸಮ್ಮುಖದಲ್ಲಿ ತಾನು ಮಾಧವ ಎಂಬ ನಾಮಕರಣವನ್ನ ಆ ಬ್ರಾಹ್ಮಣ ತನ್ನ ಮಗನಿಗೆ ಮಾಡಿದ್ದಾನೆ. ಪುತ್ರೋಪನಿತೋ ಬಾಲಸ್ತು ಗೌರಡೆ ಚಂದ್ರವನ್ರಪ. ಆಗ ಚಂದ್ರ ಹೇಗೆ ಉದಯಿಸ್ತಾ ಹೋಗ್ತಾನಲ್ಲ ಪ್ರತಿಪದಾದಿಂದ ಹುಣ್ಣಿಮೆಯವರೆಗೆ, ಹುಣ್ಣಿಮೆ ದಿವಸ ಪೂರ್ಣನಾಗ್ತಾನೆ. ಹಾಗೆ ಇವನು ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ಬೆಳೀತಾ 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 ಇದ್ದಾನೆ. ಗುರುಕುಲಕ್ಕೆ ಹಾಕಿದ್ದಾರೆ. ವೇದಾಂಗ ತತ್ವಜ್ಞ, ಎಲ್ಲ ಶಾಸ್ತ್ರಗಳನ್ನು ಕಲಿತಿದ್ದಾನೆ. ವೇದಗಳನ್ನ, ವೇದಾಂಗಗಳನ್ನ, ಸರ್ವಶಾಸ್ತ್ರ ವಿಶಾರದ. ತತಃ ಕಾಲಾಂತರೇ ಪುತ್ರಂ ಪ್ರಾಪ್ತದಾಚಾರಂ ಚಕಾರ. ಆಗ ಅವನಿಗೆ ವೇದಾಧ್ಯಯನ ಮಾಡಿಸಿದ್ದಾರೆ, ಶಾಸ್ತ್ರಗಳನ್ನು ಕಲಿಸಿದ್ದಾರೆ. ಗುರುಕುಲ ವಾಸ ಮುಗಿತು, ಮನೆಗೆ ಬಂದಿದ್ದಾನೆ. ಇನ್ನ ಉತ್ತಮ ಕನ್ಯೆಯನ್ನು ನೋಡಿಕೊಂಡು ಮದುವೆಯನ್ನು ಮಾಡಬೇಕು ಅವನಿಗೆ. ಸರಿ ಆಗಲಿ ಅಂತ ಹೇಳಿ ಚಂದ್ರಲೇಖ ಅಂತರುವ ಉತ್ತಮ ಸ್ತ್ರೀ, ಆ ಸ್ತ್ರೀಯನ್ನ ಕೊಟ್ಟು ರೇಮೆ ಬಹುಕಾಲಂಚ ಮಾಧವ ಪಂಚ ಯಜ್ಞ ಪರೋ ನಿತ್ಯಂ, ಪ್ರತಿನಿತ್ಯವೂ 5 ಯಜ್ಞಗಳನ್ನ ಮಾಡ್ತಾ ಇದ್ದ.
ಹಾಗಾಗಿ ರುದ್ರದೇವರಿಗೆ ಇರುವ ಕಾಂತಿಯು ಮುಖದ ಮೇಲೆ ಇತ್ತು. ಸ್ವಾಮಿಗಳು ಸತ್ಯಾತ್ಮ ತೀರ್ಥರು ಹೇಳ್ತಿರ್ತಾರೆ, ಬ್ರಾಹ್ಮಣನಾದವನು ಏನೋ ಮಾಡುವ ಕಾರಣವಿಲ್ಲ ಸಾಧನೆಗಳನ್ನ. ಪ್ರತಿನಿತ್ಯ 1000, 500 ಆಗದೇ ಇದ್ದ 100 ಪಕ್ಷಕ್ಕೆ 100 ಆದರೂ ತಾವು ಗಾಯತ್ರಿ ಮಂತ್ರ ಜಪವನ್ನು ಮಾಡಬೇಕು. ಮಾಡಿದರೆ ಬ್ರಹ್ಮವರ್ಚಸ್ಸು ಬರುತ್ತದೆ, ವಾಕ್ಸಿದ್ಧಿ ಬರುತ್ತದೆ, ಎಲ್ಲ ಅರಿಷ್ಟ ಪರಿಹಾರ ಆಗ್ತದೆ, ಎಲ್ಲ ವಿಧವಾದಂಥ ಇಷ್ಟಾರ್ಥಗಳು ಬರುತ್ತದೆ. ಬ್ರಾಹ್ಮಣನಾದವನು ವಿಷ್ಣು ಸಹಸ್ರನಾಮ ಗಾಯತ್ರಿ ಜಪವನ್ನ ಮಾಡಿದ ಅಂತಾದರೆ ಎಲ್ಲ ವಾಕ್ಸಿದ್ಧಿಗಳು, ಬ್ರಹ್ಮವರ್ಚಸ್ಸು, ಬ್ರಹ್ಮಜ್ಞಾನ ಎಲ್ಲ ದೊರಕುವ ಅತ್ಯಂತ ಸುಲಭವಾದ ಉಪಾಯ ಅಂತಂದ್ರೆ ಇವು. ಹಾಗಾಗಿ ಇಷ್ಟು ತಾನು ಪಂಚಯಜ್ಞಗಳನ್ನ ಹೀಗೆ 37 ವರ್ಷೋ ರೇಜೇಚ ದ್ವಿತೀಯ ಇವ ಭಾಸ್ಕರ 21 ವರ್ಷ ಆಯಿತು. ಆ ಕನ್ಯೆಯನ್ನ ಚಂದ್ರಲೇಖ ಅಂತನ್ನುವ ಕನ್ಯೆಯನ್ನ ಸಾ ಕನ್ಯಾ ಪಾಂಡ್ಯದೇಶೀಯ ಪಾಂಡ್ಯಾನಾಂಚ ತಥಾ ಪ್ರಿಯ. ಆಗ ಉತ್ತಮ ಸ್ತ್ರೀ ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಇಷ್ಟು ಒಳ್ಳೆಯ ಸ್ತ್ರೀಯನ್ನು ಜಗತ್ತಿನಲ್ಲಿ ನೋಡೇ ಇಲ್ಲ. ಅತ್ಯಂತ ಪತಿವ್ರತಾ ಸ್ತ್ರೀ. ಪತ್ಯೋ ಸುತ್ಯೋ ಸ್ವಯಂ ಶುದ್ಧೆ. ತಾನು ಗಂಡ ಮಲಗಿದ ಮೇಲೆ ಗಂಡನ ಕಾಲನ್ನು ಒತ್ತಿ ಗಂಡ ಮಲಗಿದ್ದಾನೆ ಅಂತ ಖಾತ್ರಿ ಮಾಡಿಕೊಂಡು ತಾನು ಮಲಗ್ತಾ ಇದ್ದ. ಗಂಡ ಏಳುಕ್ಕಿಂತ ಮುಂಚೆ ಹೇಳ್ತಾ ಇದ್ರು. ಗಂಡ ಊಟ ಮಾಡಿದ ಮೇಲೆ ತಾನು ಊಟ ಮಾಡ್ತಾ ಇದ್ರು, ಗಂಡನಿಗೆ ಬಡಿಸಿ. ತಾನು ಗಂಡನಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ತಾನು ಮಾಡ್ತಾ ಇದ್ರು. ಹಾಗಾಗಿ ಇಷ್ಟು ಉತ್ತಮ ಸ್ತ್ರೀಯನ್ನು ಜಗತ್ತಿನಲ್ಲಿ ಕಾಣಲಿಕ್ಕೆ ದುರ್ಲಭ. ಅಂತ ಪತಿವ್ರತ ಆದಂತಹ ಸ್ತ್ರೀ ಕುಟುಂಬ ಅತ್ಯಂತ ಯೋಗ್ಯವಾದ ರೀತಿಯಿಂದ ಸಂಸಾರ ಮಾಡ್ತಾ ಇದ್ದಾರೆ. ಅದರ ದೈವ ಹೇಗಿರ್ತದೆ, ಪ್ರಾರಬ್ಧ ಕರ್ಮ ಹೇಗಿರ್ತದೆ ಅಂತನ್ನೋದಕ್ಕೆ ಮಾಧವನೇ ಸಾಕ್ಷಿ. ಆಗ ಒಂದು ದಿವಸ ಏನಾಯಿತು, ಕದಾಚಿತ್ ದ್ವಿಜಪುತ್ರಸ್ತು ದಿವಾಸಂಗ ಅಗಮತ್ಪರ. ಅವನಿಗೆ ನಾನು ಸಂಘ ಮಾಡಬೇಕು ನನ್ನ ಹೆಂಡತಿ ಜೊತೆಗೆ ಅಂತ ಮನಸ್ಸಾಯಿತು. ಯಾವಾಗ ಬೆಳಗಿನ ಹೊತ್ತಿಗೆ. ಆಗ ರಾಜಪುತ್ರನು ಸಮಾಸಾಧ್ಯ ರಾಜನ್ ಕಾಮಾತುರೋ ಪ್ರವಿ. ಅವನು ಹೇಳ್ತಾನೆ ಹೆಂಡತಿಗೆ, ನನಗೆ ನಿನ್ನ ಜೊತೆಗೆ ಸಂಘ ಮಾಡುವ ಅಪೇಕ್ಷೆ ಇದೆ. ಮಮೇಚ್ಛಾ ವರ್ತದೆ ಮಧ್ಯೆ ಸಂಗಮೇ ತವ ಭಾಮಿನಿ ಅಂದಾಗ ತಾನು ಗಂಡನ ಮಾತನ್ನು ಕೇಳಿ ವಿಚಾರ ಮಾಡಿದ. ಶರೀರ ಮಸ್ತಿ ಮಾಂಸಾದ್ಯೇಹಿ ಪೂರಿತಂ ಪುರುಷರ್ಷಭ. ಈ ಎಲ್ಲ ಕಾಲಕ್ಕೂ ಎಲ್ಲ ವಿಧವಾದ ತಿಳುವಳಿಕೆ ಇರಬೇಕು ಮನುಷ್ಯನಿಗೆ. ಯಾವ ಕಾಲಕ್ಕೆ ಮನುಷ್ಯ ಏನು ಪರಿವರ್ತನೆಗೊಳ್ತಾನೆ ಅಂತಂದು ಗೊತ್ತಿಲ್ಲ. ಬಹಳ ಒಳ್ಳೆಯದಿರ್ತಾನೆ, ಒಮ್ಮೆ ಕೆಟ್ಟವನಾಗ್ತಾನೆ, ಆಗ್ತಾನೆ ಅಂದ್ರೆ ದೇವರನ್ನು ಬಿಡ್ತಾನೆ, ಗುರುಗಳನ್ನು ಬಿಡ್ತಾನೆ, ಹೆಂಡತಿ ಮಕ್ಕಳನ್ನು ಬಿಡ್ತಾನೆ, ಮನಿ ಬಿಡ್ತಾನೆ, ಊರು ಬಿಡ್ತಾನೆ, ಏನೋ ದಿಕ್ಪಾಲಕನಾಗಿ ಹೋಗ್ಬಿಡ್ತಾನೆ. ಏನೋ ಗೊತ್ತಾಗೋದಿಲ್ಲ. ಎಷ್ಟು ದೃಷ್ಟಾಂತಗಳು ಜಗತ್ತಿನಲ್ಲಿ ಕಂಡಿವೆ. ಎಲ್ಲ ಬಿಟ್ಟು ಭ್ರಷ್ಟನಾದವನು ಭಕ್ತನಾಗ್ತಾನೆ ಅಂತಂದ್ರೆ ಎಲ್ಲರೂ ಹಲ್ಲು ಕಚ್ಕೋಬೇಕು, ನಾಲ್ಗೆ ಕಚ್ಕೋಬೇಕು. ಅಷ್ಟು ಉತ್ತಮ ಶ್ರೇಷ್ಠ ಭಕ್ತನಾಗಿ ಬಿಡ್ತಾನೆ, ಏನು ಗೊತ್ತಾಗೋದಿಲ್ಲ. ಮನುಷ್ಯನ ಪೂರ್ವ ಕರ್ಮ ಆ ಪ್ರಾರಬ್ಧ ದೈವ ಎಲ್ಲ ಆಟ ಆಡಿಸ್ತದೆ. ಹಾಗಾಗಿ ಹೇಳ್ತಾಳೆ, ಶರೀರ ಮಾಂಸಾದ್ಯೇಹಿ, ಶರೀರ ಅಸ್ಥಿ ಮಾಂಸಾದ್ಯ. ಶರೀರ ಇದು ಅಸ್ಥಿ, ಮಾಂಸ, ರಕ್ತ, ಎಲುಬುಗಳಿಂದ ಕುಡಿದ್ದು ಸಂಘ ಮಾಡುವುದು ಸರಿಯಲ್ಲ. ಕೇವಲ ಸಂಘ ಮಾಡಬೇಕಾದದ್ದು ಕೇವಲ ಸಂತಾನಕ್ಕಾಗಿ ಸಂಘ, ಕೇವಲ ಉಳಿದೆಲ್ಲ ಕಾಲಕ್ಕೆ ಸಂಘ ಮಾಡುವುದು ಸರಿಯಲ್ಲ. ಅದರಲ್ಲೂ ಕೂಡ ದಿವಾಸಂಗ, ಮುಂಜಾನೆ ಹೊತ್ತಿಗೆ ಸಂಘ ಮಾಡುವುದು ಸರಿಯಲ್ಲ. ಹಾಗಾಗಿ ನಕ್ಕಿದೆ ಪಿತಾ ಮಾತಾ ಅಗ್ನಿಹೋತ್ರಂಚ ದೇವದರಾಟ್. ಯಾಕೆ ಅಂದ್ರೆ ಎಲ್ಲರೂ ಎಚ್ಚರಿಸುತ್ತಾರೆ, ಅಗ್ನಿ ಪ್ರಜ್ವಲಿಸ್ತಾ ಇರ್ತದೆ, ದೇವತೆಗಳೆಲ್ಲ ನೋಡ್ತಾ ಇರ್ತಾರೆ. ಹಾಗಾಗಿ ಪ್ರಭಾಕರ, ನಿನ್ನ ಕಾಮ ಬಂದಿದೆಯಲ್ಲ, ಸೂರ್ಯನನ್ನು ನೋಡಿಕೋ, ಬಿಟ್ಟು ಕಾಮವನ್ನು ಅಂತ ಹೇಳಿ ತಾನು ಹೆಂಡತಿ ಗಂಡನಿಗೆ ಉಪದೇಶ ಮಾಡ್ತಾನೆ. ಗಂಡ ವೇದಾಧ್ಯಯನ ಮಾಡಿದ್ದಾನೆ, ಗುರುಕುಲ ವಾಸ ಮಾಡಿದ್ದಾನೆ, ಎಲ್ಲ ಸತ್ಕರ್ಮಗಳನ್ನು ಮಾಡುತ್ತಾನೆ. ಆದರೂ ಪ್ರಾರಬ್ಧ ಕರ್ಮದಿಂದ ಈ ಇಚ್ಛಾ ಬಂತು. ಬೇರೆ ಕನ್ಯೆ ಜೊತೆಗೆ, ಬೇರೆ ಹೆಂಡತಿ ಜೊತೆಗೆ, ಬೇರೆ ಜೊತೆಗೆ ಕಾಮ ಮಾಡಬೇಕು ಅಂತಲ್ಲ, ತನ್ನ ಹೆಂಡತಿ ಜೊತೆಗೆ ಮಾಡಬೇಕಾದ್ರೂ ಇಷ್ಟೆಲ್ಲ ನಿಯಮಗಳಿವೆ. ಆಗ ಮಾಧವ ಹೇಳ್ತಾನೆ, ನೋಡು, ನಾನು ನನ್ನ ಗಂಡ, ನನ್ನ ಆಜ್ಞಾ ಉಲ್ಲಂಘನೆ ಮಾಡುವಂತೆ ಇಲ್ಲ ಅಂತ ಈ ಮಾತನ್ನು ಆದಾಗ ಸರಿ ಆಯ್ತು. ಈ ಎಲ್ಲ ಮನೆಯಲ್ಲಿ ಬಂದಿದ್ದಾರೆ, ಅಪ್ಪ ಅಮ್ಮಂದರೆಲ್ಲ ಇದ್ದಾರೆ. ಹಾಗಾಗಿ ನಾನು ನೀರನ್ನು ತೆಗೆದುಕೊಂಡು ಬರಬೇಕು ಅಂತ ಕಾಡಿಗೆ ಹೋಗ್ತೇನೆ. ಆ ನೆಪ ಮಾಡಿಕೊಂಡು ಹೋಗ್ತೇನೆ, ನೀನು ದರ್ಭದ ನೆಪದಿಂದ ಬಾ, ಅಲ್ಲಿ ಸಂಘ ಮಾಡೋಣ ಅಂತಂದಾಗ ಸರಿ ಆಗಲಿ ಅಂತ ಹೇಳಿ ಹೇಳಬೇಕಾದದ್ದನ್ನೆಲ್ಲ ಹೇಳಿದ್ರು. ಗಂಡನ ಮಾತು ಮೀರುವಂತೆ ಇಲ್ಲ ಅಂತ ಗಂಡ ಆಜ್ಞೆ ಮಾಡಿದಾಗ ಸರಿಯಾಗಲಿ ಅಂತ ನೆಪ ಮಾಡಿಕೊಂಡು ಕಾಡಿಗೆ ಹೋಗಿದ್ದಾನೆ. ತತ್ರಾಂತರೇ ವಿಪ್ರಪುತ್ರೋ ದರ್ಶನಾನ್ಯಾಂ ಸ್ತ್ರೀಯಂ ಪುನಃ. ಇನ್ನೊಂದು ಹೆಣ್ಣನ್ನ ಕಾಡ್ತಾನೆ. ಅಷ್ಟೊಂದು
ವನಾಂತರೆ ವಸತಿಂಚ ವನಿತಾಂ ಧ್ರುಮಮೂಲಗ. ಭಾರಿ ಉತ್ತಮ ಕನ್ಯೆ, ನೋಡ್ಲಿಕ್ಕೆ ರೂಪಲಾವಣ್ಯಗಳಿಂದ ಕೂಡಿದ್ದವಳಾಗಿದ್ದಾಳೆ. ಅವಳನ್ನು ನೋಡಿ ಕುಂತಲ ನೀಲಕುಂತಲ ಸುನಾಸಾಂ ಸುಭಗಾಂ ಶುಭ್ರಾಂ ಸುಪೂರ್ಣ ಸುಪಯೋಧರಾಂ ತಾಂ ದೃಷ್ಟ್ವಾ ವಿಮೋಹಿತೋ ವಿಪ್ರಹ ಕುಂತಲ ನೀಲಕುಂತಲ. ಆ ಕನ್ಯೆಯನ್ನು ನೋಡಿ ಮೋಹಿತನಾದ. ಮೋಹಿತನಾಗಿ ತಾನು ವಿಚಾರ ಮಾಡಿದ, ನನ್ನ ಹೆಂಡತಿಗಿಂತಲೂ ಸುಂದರವಾಗಿದ್ದಾಳೆ, ಹಾಗಾಗಿ ನನ್ನ ಹೆಂಡತಿಯನ್ನು ಬಿಟ್ಬಿಡೋಣ. ಆಕಿ ಮೊದಲೇ ಮತ್ತೆ ತಕರಾರು ಮಾಡ್ತಾ ಇದ್ದಾಳೆ, ದಿವಾಸಂಗ ಅದು ಬೇಡ ಇದು ಬೇಡ ಅಂತ ಹೇಳಿ ಆಕೆ ಮನೆಗೆ ಕೊಟ್ಟು ಕಳಿಸ್ಬಿಡೋಣ ಅಂತ ತನಗೆ ಉದ್ದೇಶ, ದುರ್ಬುದ್ಧಿ ಬಂದದ್ದು ಬೇರೆ ಕನ್ಯೆ ಜೊತೆಗೆ ಸಂಘ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಕೊಟ್ಟು ಕಳಿಸಿಬಿಡ್ತಾನೆ ಮನೆಗೆ. ನೀನು ನನ್ನ ಮಾತ ಮೇಲೆ ಎಷ್ಟು ವಿಶ್ವಾಸ ಮಾಡ್ತಿ, ನನ್ನ ಮೇಲೆ ಎಷ್ಟು ಭಕ್ತಿ ಮಾಡ್ತಿ ಅಂತ ಪರೀಕ್ಷೆ ಮಾಡೋದಕ್ಕಾಗಿ ನಾನು ನಿನಗೆ ಈ ಮಾತುಗಳನ್ನ ಹೇಳಿ ನಿನಗೆ ಕಾಡಿಗೆ ಕರೆದದ್ದು. ಹೀಗಾಗಿ ನನ್ನ ಪರೀಕ್ಷೆಯಲ್ಲಿ ನೀನು ಯಶಸ್ವಿಯಾಗಿ ಗೆದ್ದಿದ್ದಿ. ಹೋಗ್ಬಿಡು ಮನೆಗೆ, ನಾನು ಬರ್ತೇನೆ, ಗರ್ಭವನ್ನು ತೆಗೆದುಕೊಂಡು ಮನೆಗೆ ಬರ್ತೇನೆ, ನೀನು ಹೊರಟು ಹೋಗುವಂದಾಗ ಹೆಂಡತಿಗೆ ಬಹಳ ಖುಷಿ ಆಯಿತು, ಬಹಳ ಸಂತೋಷವಾಯಿತು. ನನ್ನ ಯಜಮಾನರು ನನ್ನನ್ನು ಪರೀಕ್ಷೆ ಮಾಡಿದ್ದಾರೆ ಹೊರತು ಅವರಿಗೆ ನಿಜವಾಗಿ ಕಾಮೋದ್ರೇಕವಾಗಿಲ್ಲ ಅಂತ ತಿಳಿದುಕೊಂಡು ಶನೈರ್ ಜಗಾಮ ರಾಜೇಂದ್ರ ಸ್ಮರಣೀನ ಹುತಕೇಶವ. ಆಗ ತಾನು ಹೆಂಡತಿ ಹೋದದ್ದನ್ನು ನೋಡಿ ಯುಕ್ತ ಮುಕ್ತಂತ್ವ ಯಾಭದ್ರ ಗಚ್ಚಾಮಿ ಭವನ ಸುಖಂ, ನಾನು ಹೋಗಿ ಬರ್ತೇನೆ ಹಾಗಾದ್ರೆ ಅಂತ ಹೊರಟು ಹೋಗ್ತಾಳೆ. ಅಷ್ಟರೊಳಗೆ ತಾನು ಇನ್ನೊಂದು ಕನ್ಯೆಯನ್ನು ನೋಡಿದ್ದ, ಬೆನ್ನ ಹತ್ತಿ ಮುಂದೆ ಬರ್ತಾ ಇದ್ದಾನೆ. ಆಗ ಕುಂತಲ ಹೇಳ್ತಾಳೆ, ಗೊತ್ತಾಯ್ತು ಆ ಹಾವಭಾವಗಳನ್ನು ನೋಡಿಕೊಂಡು ಆ ಹೆಣ್ಣು ತಾನು ಇವನು ಕಾಮಿತನಾಗಿದ್ದಾನೆ ಅಂತ ತಿಳಿದುಕೊಂಡು, ಮಾಯಾಹಿ ಮುನಿಶಾಂತೂಲ, ನೀನು ಮುನಿಶ್ರೇಷ್ಠ, ನನ್ನ ಹತ್ರ ಬರಬೇಡ, ದೂರಿರು ನೀನು. ಮತ್ಸಮಿ ಮಮ್ಮಹೀಪತೆ ಸಚದದ್ವಚನನ್ನು ಶುಷ್ವ ಸಹಸಾ ವಾಕ್ಯಮೊಬ್ಬರಿ, ನನ್ನ ಜೊತೆ ಮಾತನಾಡು, ನಾನು ನೋಡುವುದೂ ಬೇಡ, ನೀನು ದೂರಿರು ಅಂತ ತಾನು ಮಾತನ್ನು ಹೇಳಿದರೆ, ಎಷ್ಟೆಲ್ಲ ಒಳ್ಳೆಯವರಿಗೆ ಒಳ್ಳೆ ಮಾತುಗಳನ್ನ ಪಾಪ ಮಾಡುವ ಸಂದರ್ಭದಲ್ಲಿ ಯಾರಿಂದಾದರೂ ತಾನು ಕೇಳಿಸ್ತಾನೆ ಪರಮಾತ್ಮ. ನಾವು ತಿಳ್ಕೊಂಡ್ಬಿಟ್ಟಿರ್ತೇವೆ, ಆ ಕಾಲಕ್ಕೆ ನಮಗೆ ಯಾರು ಹೇಳಿಲ್ಲ, ಯಾರು ಕೇಳಲಿಲ್ಲ, ನಮ್ಮ ಕಡೆಗೆ ಈ ಕೆಲಸ ಆಗ್ಬಾರ್ದಾಗಿತ್ತು, ಆ ಸಂದರ್ಭದಲ್ಲಿ ಯಾರೋ ಒಂದು ಮಾತು ಹೇಳ್ಬೇಕಾಗಿತ್ತು ನಮಗೆ ಅಂತ ನಾವು ಅಂತೇವೆ, ಹೇಳ್ತೇವೆ. ಅದು ಸುಳ್ಳು ಅಂತ ಶಾಸ್ತ್ರ ಸಮಾಜ ತಿಳಿಸ್ತದೆ ನಮಗೆ. ಯಾರಾದ್ರೂ ಒಳ್ಳೆ ಮಾತುಗಳನ್ನ ನಾವು ಮಾಡುವ ಪಾಪ ಸಂದರ್ಭದಲ್ಲಿ ಹೇಳಿರ್ತಾರೆ, ಆದರೆ ಅದು ನಮ್ಮ ಕಿವಿಗೆ ಬಿದ್ದರೂ ಬೀಳದೇ ಇದ್ದಂತೆ ಇರ್ತದೆ. ಯಾಕೆ? ಪ್ರಾರಬ್ಧ ಪ್ರಚುರವಾಗಿರ್ತದೆ, ಪ್ರಾರಬ್ಧ ಗಟ್ಟಿಮುಟ್ಟಿಯಾಗಿರ್ತದೆ, ಈ ಪಾಪ ಅವನಿಂದ ಆಗ್ಲಿಕ್ಕೆ ಬೇಕು ಅಂತ ಹೇಳಿ. ಆಗ ಮಾಧವ ಹೇಳ್ತಾನೆ, ಕಾತ್ವಂ ಕಲ್ಯಾಣಿ ಭದ್ರಂತೆ ಜನಿತಾ ಚಕಃ. ಯಾರಮ್ಮ ನೀನು ಇಷ್ಟು ಸುಂದರಿ ಇದ್ದಿ, ನಿನ್ನ ತಂದೆ ಯಾರು, ತಾಯಿ ಯಾರು, ಎಲ್ಲಿರ್ತಿ ನೀನು ಅಂತ ಕೇಳಿದಾಗ ಕುಂತಲ ಹೇಳ್ತಾಳೆ, ಮಾಂಕಿ ಪೃಚ್ಛಸಿ ಪಾಪಿಷ್ಟ, ನನ್ನ ಚರಿತ್ರೆ ಏನೇನು ಕೇಳ್ತೀನಿ ನೀನು, ನಾನು ಪಾಪಿಷ್ಟಳು, ಅಂತ ಜಾತಿಯಲ್ಲಿ ಹುಟ್ಟಿದವಳು ನಾನು. ಹಾಗಾಗಿ ತನ್ನ ವೃತ್ತಾಂತವನ್ನು ಹೇಳ್ತಾಳೆ. ಹಾಗಾಗಿ ಇಲ್ಲಿಂದ ಹೊರಟು ಹೋಗಿ ನೀನು, ನಾನು ಕಾಡಿನಲ್ಲಿ ಇದ್ದವಳು, ಹಾಗೆ ಹೀಗೆ ತಾನು ಎಲ್ಲ ಹೇಳ್ತಾಳೆ. ಆಗ ಮಾಧವ ಹೇಳ್ತಾನೆ, ವೃಥಾ ನಾರಾಯಣ ಜಾತ, ಬ್ರಹ್ಮದೇವರಿಗೆ ತಲೆ ಸರಿ ಇಲ್ಲ, ಕೇವಲ ನಾರಾಯಣನಿಂದ ಹುಟ್ಟಿ ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಇಂಥ ಸುಂದರಿ ಸ್ತ್ರೀಯನ್ನ ಎಲ್ಲೋ ಕಾಡಿನಲ್ಲಿ ಹುಟ್ಟಿಸಿದ್ದಾನೆ, ಕಣ್ಣಿಲ್ಲೇನು ಅವನಿಗೆ ಅಂತ ಬ್ರಹ್ಮನಿಗೆ ನಿಂದ ಮಾಡ್ತಾನೆ. ಬ್ರಹ್ಮನ ಅಪ್ಪನಾದ ನಾರಾಯಣನಿಗೆ ನಿಂದ ಮಾಡ್ತಾನೆ. ತಥಾಪಿ ಮಮ ಬುದ್ಧಿಸ್ತು ತ್ವಯವ ರಮತೆ ಸದಾ. ನೋಡವ, ನನಗೆ ಏನು ಗೊತ್ತಿಲ್ಲ, ನಾನು ನಿನ್ನನ್ನ ಸಂಗ ಮಾಡಬೇಕು ಅಂತ ಅಪೇಕ್ಷೆ ಆಗಿದೆ, ನಾನು ಬಂದಿದ್ದೇನೆ ಅಂತ ಹೇಳಿಬಿಡ್ತಾನೆ. ಅವಾಗ ಕುಂತಲ ಹೇಳ್ತಾಳೆ, ಮಾಧವ ಹೇಳ್ತಾನೆ, ಸಮುದ್ರ ಬಹಳ ವಿಶಾಲವಾಗಿರುತ್ತದೆ, ಅದರಲ್ಲಿ ರತ್ನ ಮುತ್ತುಗಳು ಎಷ್ಟಿರ್ತದೆ ಅನ್ನೋದನ್ನ ವಿಚಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಈ ಜಗತ್ತಿನಲ್ಲಿ ಇಷ್ಟು ಜಗತ್ತು ವಿಶಾಲ ಇದೆ, ಅದರಲ್ಲಿ ನಿನ್ನಂತ ಮುತ್ತು, ಅದನ್ನು ನಾನು ಅಂಗೀಕಾರ ಮಾಡಿಕೊಳ್ತೇನೆ ಅಂತ ಹೇಳಿ, ತಸ್ಮಾದಹಂ ಸ್ವರೂಪಸ್ಥೆ ಭೋಗಂ ಕರೋಮಿ ಚ ನರಕಂ ವಾಮೃತೋ ಯಾಸ್ತೆ ಪಿತೃಭಿಸ್ಸಹ ನುಸ್ಮೃತೆ. ನರಕಕ್ಕೆ ಯಾರು ಹೋಗಿ, ಸ್ವರ್ಗಕ್ಕೆ ಯಾರು ಹೋಗಿ, ನನಗೆ ಗೊತ್ತಿದೆ, ನಾನು ಮಾತ್ರ ನನ್ನನ್ನು ಭೋಗಿಸ್ತೇನೆ ಅಂತಂದಾಗ ಮತ್ತು ಕಿವಿ ಮಾತುಗಳನ್ನು ಹೇಳ್ತಾಳೆ. ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾಳೆ. ಎಲ್ಲ ಕಡೆಗೆ ನಾವು ಪಾಪ ಮಾಡಬೇಕಾದಾಗ ಯಾರು ಇಲ್ಲ ಅಂತ ನಾವು ಭಾವಿಸಿರ್ತೇವೆ. ತತ್ವಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿ ಇರ್ತಾರೆ, ದಿಗಭಿಮಾನಿ ದೇವತೆಗಳು ಎಲ್ಲ ದಿಕ್ಕಿನಲ್ಲಿ ಇರ್ತಾರೆ, ಸೂರ್ಯ ಚಂದ್ರರಿರ್ತಾರೆ, ನಕ್ಷತ್ರ ದೇವತೆಗಳು ಇರ್ತಾರೆ, ಇವರೆಲ್ಲ ನೋಡ್ತಾ ಇರ್ತಾರೆ. ಹಾಗಾಗಿ ನಾವು ಮಾಡಿದ ಪಾಪದ ಲಿಸ್ಟ್ ಅನ್ನ ನರಕದಲ್ಲಿಯೋ ಸ್ವರ್ಗದಲ್ಲಿಯೋ ಪುಣ್ಯದ ಲಿಸ್ಟ್ ಅನ್ನ ಕೊಡ್ತಾರೆ ಅವರು. ಹಾಗಾಗಿ ನಾವು ಏಕಾಂತದಲ್ಲಿ ಜಪ ಮಾಡ್ತಾ ಕೂತಾಗ ಯಾರು ನಮ್ಮನ್ನು ನೋಡೋದಿಲ್ಲ, ಹಾಗೆ ಜಪ ಮಾಡೋದೇ ಬಿಟ್ಬಿಡೋಣ, ಎಲ್ಲರೂ ಬಂದಾಗ ಮಾಡೋಣ ಅಂತ ಕೆಲವರಿಗೆ ಭಾವನೆ ಇರ್ತದೆ. ಜಪ ಮಾಡೋರಿಗೆ ಪ್ರದಕ್ಷಿಣೆ ಹಾಕಬೇಕಾದಾಗ ದೇವರು ಅಥವಾ ಗುಡಿಯಲ್ಲಿ ಯಾರು ಇರೋದಿಲ್ಲ,
ಯಾರು ಇಲ್ಲ, ನಾ ಪ್ರದಕ್ಷಿಣೆ ಹಾಕಿದ್ರೆ ಯಾರು ನೋಡೋದಿಲ್ಲ, ಅಷ್ಟು ಮಹತ್ವ ಸಿಗೋದಿಲ್ಲ, 4 ಮಂದಿ ಬರಲಿ ಆಮೇಲೆ ಹಾಕೋಣ ಅಂತ ಕೆಲವರು ಹಾಕ್ತಾ ಇರ್ತಾರೆ. ಎಲ್ಲರ ಮುಂದೆ ಹಾಕಿದ್ರೆ ಸ್ವಲ್ಪ ಪ್ರಶಸ್ತಿ ಸಿಗ್ತದೆ, ನನಗೆ ಪ್ರಾಶಸ್ತ್ಯ ಸಿಗ್ತದೆ ಅಂತ. ಹಾಗೆಲ್ಲ ಏನು ಹೇಳೋಕ್ಕಾಗಲಿಲ್ಲ. ಎಲ್ಲ ತತ್ವಾಭಿಮಾನಿ ದೇವತೆಗಳು ಇರ್ತಾರೆ, ದಿವ್ಯದೇವತೆಗಳು ಇರ್ತಾರೆ. ಪಾಪಕ್ಕಾಗ್ಲಿ ಪುಣ್ಯಕ್ಕಾಗ್ಲಿ ಸದಾಕಾಲ ನಮ್ಮನ್ನ ನೋಡ್ತಾ ಇರ್ತಾರೆ. ಆ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ತಾಳೆ, ಒಳ್ಳೆ ಬುದ್ಧಿ ಕೊಡ್ರಿ, ಬುದ್ಧಿ ಕೆಡಿಸ್ಕೊಂಡಿದ್ದಾನೆ, ಉತ್ತಮಂ ಪದಮಾಸಾಧ್ಯ ನೀಚ ವಿಚ್ಛತ್ತಿ ಯೋಗತಿ. ನೋಡ್ರಿ ಆ ಮಾತನ್ನು ಹೇಳ್ತಾಳೆ ಕುಂತಳ. ಉತ್ತಮ ಪದವಿಯನ್ನು ಪಡೆದು ನೀಚ ಪದವಿಗೆ ಹೋಗುವ ಬುದ್ಧಿ ಆಲೋಚನೆ ಯಾರಿಗೂ ಎಂದು ಬರಬಾರದು. ಜ್ಞಾನಿನೋಪಿ ನ ತಥಾ ವಿಪ್ರ ತವ ಬುದ್ಧಿಸ್ತು ತಾದೃಶಿ. ನೀನು ಜ್ಞಾನಿ, ಎಲ್ಲಿ ಹೋಗಿದೆ ನಿನ್ನ ಬುದ್ಧಿ? ಎಲ್ಲ ವೇದಾಂಗಗಳನ್ನು ಅಧ್ಯಯನ ಮಾಡಿಕೊಂಡಿದ್ದಿ, ನೀನು ಬಿಟ್ಟು ಬಿಡುವುದನ್ನ ಅಂತ. ನೀನು ಹುಟ್ಟುವ ಮುಂಚೆ ನಿನ್ನ ತಂದೆ ತಾಯಿಗಳು ಭಾಗವತ ಶ್ರವಣ ಮಾಡಿದ್ದಾರೆ, ನೀನು ಒಳ್ಳೆಯ ಸಂತಾನ ಆಗಬೇಕು ಅಂತ. ಆಗ ಶ್ರೀಮಂತವನ್ನು ಮಾಡಿದ್ದಾರೆ, ಆಯಾ ಕಾಲಕ್ಕೆ ಮಾಡುವ ಸಂಸ್ಕಾರಗಳನ್ನು ಮಾಡಿದ್ದಾರೆ. ನೀನು ಹುಟ್ಟಿದ ಮೇಲೆ ಜಾತಕರ್ಮ ಆಗಿದೆ, ನಾಮಕರಣ ಆಗಿದೆ, ಅನ್ನಪ್ರಾಶನ ಆಗಿದೆ, ಚೌರ ಆಗಿದೆ, ಉಪನಯನ ಆಗಿದೆ, ವಿವಾಹ ಸಂಸ್ಕಾರ ಆಗಿದೆ. ಇಷ್ಟೆಲ್ಲ ಸಂಸ್ಕಾರಗಳು ಯಾವ ವರ್ಣದಲ್ಲಿಯೂ ಆಗೋದಿಲ್ಲ. ಬ್ರಾಹ್ಮಣನಾದಾಗ ಆಗಬೇಕಾದ ಎಲ್ಲ ಸಂಸ್ಕಾರಗಳು ನಿನಗೆ ಆಗಿದೆ. ಅಗ್ನಿ ಸಾಕ್ಷಿ ವಿಧಾನೇನ, ಅಗ್ನಿಯನ್ನ ಸಾಕ್ಷಿ ಇಟ್ಟುಕೊಂಡು ನೀನು ನಿನ್ನ ಹೆಂಡತಿಯ ಕೈಯನ್ನು ಹಿಡಿದಿದ್ದಿ. ಅಧೀತ ವೇದ ವೇದಾಂಗ ಎಲ್ಲ ಕಿವಿ ಮಾತುಗಳನ್ನು ಹೇಳ್ತಾಳೆ. ಏತಾದೃಶಸ್ಯ ದೇಹಸ್ಯ, ನಿನ್ನ ಜೊತೆಗೆ ನಾನು ಸಂಘ ಮಾಡಿದ್ರೆ ನಾನಿನ್ನ ಅಧೋಗತಿಗೆ ಹೋಗ್ತೇನೆ, ನಿನ್ನ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ. ಹಾಗಾಗಿ ಉತ್ತಮ ದೇಹ ಇದ್ದಂತಹ ಈ ನಿನ್ನ ದೇಹದ ಜೊತೆಗೆ ನಾನು ಹೇಗೆ ಸಂಘ ಮಾಡಲಿ? ಪ್ರತಿನಿತ್ಯ ನೀನು ನೈವೇದ್ಯ ಮಾಡಿದಂತಹ ಅನ್ನವನ್ನು ತಿಂದು ನಿನ್ನ ಜಠರವನ್ನು ಪವಿತ್ರ ಮಾಡಿಕೊಂಡಿದ್ದಿ. ತಿಂದಂತಹ ಅನ್ನ ರಕ್ತವಾಗಿ ನಿನ್ನ ಮೈಯಲ್ಲಿ ಹರಿತಾ ಇದೆ. ಒಳ್ಳೆಯ ಬುದ್ಧಿನೇ ನಿನಗಿರ್ತದೆ. ಹರಿವಿನ ಮಲ್ಯವನ್ನು ಗ್ರಹಣ ಮಾಡಿದ್ದಿ. ಅಂದರೆ ಇಷ್ಟೆಲ್ಲ ನಾವು ಮಾಡಬೇಕು ಅಂತ ಒಂದು ಶಾಸ್ತ್ರ ತಿಳಿಸಿಕೊಡುತ್ತದೆ. ಮಾಡಿದವರಿಗೂ ಇಂತಹ ಬುದ್ಧಿ ಕೆಲವೊಮ್ಮೆ ದೇವರು ಪ್ರಾರಬ್ಧ ಕರ್ಮಾನುಸಾರವಾಗಿ ಕೊಡ್ತಾನೋ ಅಂತ ಹೇಳ್ತದೆ. ಕೊಟ್ಟ ಮೇಲೆ ಆ ಪ್ರಾರಬ್ಧ ತೀರಿದ ಮೇಲೆ ಉತ್ತಮ ಗತಿಯೂ ಆಗ್ತದೆ, ಅದನ್ನು ತಿಳಿಸಿಕೊಡ್ತದೆ ಶಾಸ್ತ್ರ. ಆಯಾ ಕಾಲಕ್ಕೆ ಏನೇನಾಗಬೇಕು ಅಂತ ದೇವರು ಅವನ ಕರ್ಮ ಇರ್ತದೋ ಅದನ್ನು ಮಾಡೇ ಮಾಡ್ತಾನೆ. ಏತಾದೃಶೇನ ದೇಹೇನ ಕಥಂ ಸಂಘ ಪ್ರಶಸ್ಯತೆ ಮಮಾಪಿ ಶೃಣುಮಾಹಾತ್ಮ್ಯ. ಇಷ್ಟೆಲ್ಲ ವೈಭವ ಚರಿತ್ರ ನಿನ್ನದು, ನನ್ನ ಚರಿತ್ರೆ ಹೇಳಬೇಕಾ ನಿನಗೆ? ಗೋಮಾಂಸಗಳನ್ನು ತಿಂತೇನೆ, ಅಂತ್ಯಜಾಲದಲ್ಲಿ ಇರ್ತೇನೆ, ನಾನು ಗೋಗಳನ್ನ ಹತ್ಯೆ ಮಾಡಿ ಯಮ ದಂಡಕ್ಕೆ ಸಮಾನವಾಗಿ ನನ್ನ ಕೈಗೊಳಾಗಿದೆ ಅಂತ ತನ್ನ ಎಲ್ಲ ವಿಧವಾದ ಚಾರಿತ್ರ್ಯಗಳನ್ನು ತಾನು ಹೇಳಿಕೊಳ್ಳುತ್ತಾಳೆ. ಹಾಗಾಗಿ ಇಂತಹ ಚಾರಿತ್ರ್ಯ ಉಳ್ಳ ನನ್ನ ಜೊತೆಗೆ ನೀನು ಸಂಘ ಮಾಡುವುದು ಸರಿಯಲ್ಲ ಅಂತಂದ್ರೂ ಕೂಡ ಬಲಾತ್ಕಾರೇಣ ಸಂಕೃಷ್ಯ ಭೋಜೆ ಭೋಗ ಉತ್ತಮ ಕೇಳೋದಿಲ್ಲ. ಬಲಾತ್ಕಾರದಿಂದ ಆಕೆಯನ್ನು ಭೋಗ ಮಾಡಿಬಿಡ್ತಾನೆ. ಇಷ್ಟಾದ ಮೇಲೆ ಎಲ್ಲಿವರೆಗೆ ಸಾಧ್ಯವಿದೆ ತಿಳುವಳಿಕೆ ಹೇಳಲಿಕ್ಕೆ ಅಲ್ಲಿವರೆಗೆ ತಾನು ತಿಳುವಳಿಕೆ ಹೇಳಿದ್ವಿ. ಯಾವಾಗ ತನ್ನನ್ನು ಮುಟ್ಟಿದನೋ ಆಗಿದ್ದ ತಾನು ಅದು ಯಾವ ಉಪದೇಶಗಳನ್ನು ಮಾಡೋದು, ಇನ್ನೇನು ಉಪದೇಶ ಮಾಡಿ ಪ್ರಯೋಜನ ಇಲ್ಲ. ಇನ್ನ ಮೇಲೆ ಆಯ್ತು, ನಾನು ಹೇಗೆ ಹೇಳ್ತೇನೆ ಹಾಗೆ ಕೇಳಬೇಕು. ಎಲ್ಲದಕ್ಕೂ ಗೋಣ ಹಾಕ್ತಾ ಇದ್ದ ನಾವು. ಮೋಹಿತನಾಗಿ ಬಿಟ್ಟಿದ್ದಾನೆ. ಪ್ರಾರಬ್ಧ ಅಧ್ಯ ಪ್ರವೃತ್ತಿ ಭೋವಿಪ್ರ ಸ್ತಂ ಮಮ ಭೂಸರ ತೆರೆ ಯಜ್ಞೋಪವೀತಂ. ಯಜ್ಞೋಪವೀತ ಬಿಟ್ಟುಬಿಟ್ಟು ಮುಂಡವನ್ನು ಮಾಡಿಸ್ಕೋ, ಶಿಖಾಸೂತ್ರಗಳನ್ನು ತೆಗೆದು ಹಾಕಿ, ಗೋಮಾಂಸಗಳನ್ನು ಭಕ್ಷಣೆ ಮಾಡು, ಸುರಾಪಾನ ಮಾಡು. ಮಾಡ್ತೀನಂತ ಏನೇನು ಹೇಳ್ತಾನೋ ಎಲ್ಲ ಮಾಡ್ಲಿಕ್ಕೆ ಉದ್ಯುಕ್ತನಾದ, ಎಲ್ಲ ಮಾಡ್ತಾನೆ. ಎಷ್ಟು ವರ್ಷ? 12 ವರ್ಷಗಳ ಕಾಲ ಚಂಡಾಲನಂತೆ ಇರ್ತಾನೆ. ಈ ಪರಿಸ್ಥಿತಿ ಬಂದವನಿಗೆ ಎಂಥವನಾಗಿದ್ದ? ದ್ವಾದಶಾಬ್ದಂ ವಸನ್ ವಿಪ್ರಹ ತತ್ಸಂಗ ಪರಿಮೋಹಿತ. ಇದೆಲ್ಲ ಆದದ್ದು ಯಾಕೆ? ಕೇವಲ ಒಂದು ಮೋಹಕ್ಕೆ, ಕೇವಲ ಒಂದು ಮೋಹ. ನಾನು ಅಂದ್ರೆ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡೋದಲ್ಲ. ಶೇಷದೇವರ ಚರಿತ್ರೆಯನ್ನು ಕೇಳಿದ್ವಿ ನಾವು. ಅವರಿಗೆ ಬಂದ ಸ್ವಲ್ಪ ಅಹಂಕಾರ ಇತ್ತು. ಅಹಂಕಾರ ಪರಿಹಾರ ಮಾಡಿಬಿಟ್ಟ ಭಗವಂತ. ಯಾಕೆ? ಉತ್ತಮ ಕಕ್ಷೆಯಲ್ಲಿ ಉತ್ತಮ ಜ್ಞಾನಿಗಳು, ಉತ್ತಮ ಯೋಗ್ಯತೆ ಇದ್ದವರು ತಾರತಮ್ಯದಲ್ಲಿ. ಹಾಗಾಗಿ ದೇವರು ತಕ್ಷಣದಲ್ಲಿ ಅಹಂಕಾರ ಪರಿಹಾರ ಮಾಡಿಬಿಟ್ಟ. ಇಲ್ಲಿ ಆದದ್ದು ಪ್ರಾರಬ್ಧ ಕಾಮದಿಂದ ಮೋಹಿತನಾದಂತಹ ಈ ಬ್ರಾಹ್ಮಣನಿಗೆ ಪ್ರಾರಬ್ಧ ಬಹಳ ಗಟ್ಟಿ ಇತ್ತು, ದೊಡ್ಡದಾಗಿತ್ತು. ಅದನ್ನ ಕೊಡ್ತಾನೆ ಪರಮಾತ್ಮ, ಅದನ್ನು ಪರಿಹಾರ ಮಾಡ್ತಾನೆ. ಹಾಗಾಗಿ ದ್ವಾದಶಾಬ್ದಂ ವಸನ್ ವಿಪ್ರಹ ಜಗಾಮ ಮರಣಂ. ಆಗ ಯಾರಿಂದ ಮೋಹಿತನಾಗಿದ್ನೋ ಪರಮಾತ್ಮ
ಆಕಿನ ಕೊಂದೇ ಬಿಟ್ಟ ಪರಮಾತ್ಮ. ಆಕಿನ ಕಾಲಾವಧಿ ಮುಗಿತು, ತಾನು ಪರಮಾತ್ಮ ಸಾಯಿಸಿಬಿಟ್ಟ. ಸತ್ತ ಮೇಲೆ ಯಾರನ್ನ ನೋಡಿಕೊಂಡಿರ್ಬೇಕು, ಯಾರ ಸಭೆಗೆ ಬಂದಿದ್ದ, ಅಕ್ಕಿನೇ ತೀರಿ ಹೋದ ಮೇಲೆ ಏನ್ ಮಾಡ್ಬೇಕು ಆಗ ವಿಚಾರ ಮಾಡಿದ. ನಾನು ಏನಿದ್ದೆ, ನನ್ನ ಹೆಂಡತಿ ಏನಿದ್ದು, ನನ್ನ ತಂದೆ ತಾಯಿಗಳು ಆವಾಗ ವೃದ್ಧರಾಗಿದ್ರು, ಸತ್ತಿದ್ದಾರೋ ಬದುಕಿದ್ದಾರೋ ಎಲ್ಲ ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹೇಗಿತ್ತು ನೋಡ್ರಿ, ಒಂದು ಕಾಮ, ಒಂದು ಹೆಣ್ಣಿನ ಸಲುವಾಗಿ ಎಲ್ಲ ಬಿಟ್ಟು ಕಾಮಿತ 12 ವರ್ಷಗಳ ಕಾಲ ಮೈ ಎಚ್ಚರಿಲ್ಲದೆ ಇದ್ದಂತೆ ತಪ್ಪಿ ಬಿದ್ದಿದ್ದ. ಅಕಸ್ಮಾತ್ ದೇವಯೋಗೇನ ಇಷ್ಟಾಯ್ತು, ಪಾಪವನ್ನು ಮಾಡಿಸಿದ ಪರಮಾತ್ಮ. ಪ್ರಾರಬ್ಧ ಇತ್ತು. ಅಕಸ್ಮಾತ್ ದೈವಯೋಗೇನ ರಾಜ ಆಗ ಯಾತ್ರಾರ್ಥಂ ಸಮುಪಸ್ಥಾಯ, ಆಗ ಯಾತ್ರೆಗಾಗಿ ರಾಜರು, ರಾಜರ ಭಟ್ಟರು, ಸೈನಿಕರು ಅಥವಾ ಊರಿನ ಜನರು, ಋಷಿಗಳು ಎಲ್ಲರೂ ಕೂಡಿ ಒಂದು ಯಾತ್ರೆ ಮಾಡ್ತಾ ಮಾಡ್ತಾ ಈ ಶೇಷಾಚಲಕ್ಕೆ ತಾವು ಹೊರಟಿದ್ದಾರೆ. ಮಾರ್ಗ ಮಧ್ಯೆ ದರ್ಶನಾಸವು, ಆ ಮಧ್ಯದಲ್ಲಿ ಆಯಾ ಗುಡಿಗಳಲ್ಲಿ ಅಲ್ಲಲ್ಲಿ ನಿಂತು ಅಲ್ಲಿ ಪೂಜೆಗಳನ್ನು ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಮತ್ತೆ ಮುಂದೆ ಸಾಗ್ತಾ ಇದ್ದಾರೆ. ಆಗ ಅವರ ಜೊತೆಗೆ ಬೆನ್ನತ್ತಿಕೊಂಡು ತಾನು ಹೊರಡ್ತಾ ಇದ್ದಾರೆ. ಗಚ್ಚನ್ನೇತು ತೈಸಾರ್ಧಂ, ಜೊತೆಗೆ ಹೊರಟಿದೆ. ಸತ್ಸಂಗ ಹೇಗೆ ಕೆಲಸ ಮಾಡುತ್ತದೆ, ದುಷ್ಟರ ಜೊತೆಗೆ ಸಂಘ ಏನೂ ಕೆಲಸ ಮಾಡಿಸ, ಕೇವಲ ತಾನು ಒಂದೇ ಒಂದು ಕಾಮ ಬಂದಿತ್ತು, ಸಂಘ ಮಾಡಬೇಕು. ಹೆಂಡತಿ ಜೊತೆಗೆ ಹಗಲಿನ ಹೊತ್ತಿಗೆ ಬಂದಂತಹ ಕಾಮದ ಪ್ರಭಾವ 12 ವರ್ಷ ತೆಕ್ಕೊಂಡು ಬಂತವನನ್ನ. ಆದರೆ ಸಜ್ಜನರ ಸಂಘವಾದದ್ದಕ್ಕೆ ಕ್ಷಣ ಮಾತ್ರದಲ್ಲಿ ಆ ಒಂದು ಏನು ಯಾತ್ರೆ ಇತ್ತು, ಸತ್ಸಂಗದ ಯಾತ್ರೆ, ಆ ಯಾತ್ರದ ಪ್ರಸಂಗದಲ್ಲಿ 12 ವರ್ಷ ಮಾಡಿದ ಪಾಪ ಎಲ್ಲ ನಶಿಸಿ ಹೋಗ್ತದೆ ಅಂತ ಶಾಸ್ತ್ರ ಪುರಾಣವನ್ನು ತಿಳಿಸಿಕೊಡುತ್ತದೆ. ಆಗ ಅವ್ರ ಜೊತೆಗೆ ಹೊರಟಿದ್ದಾನೆ. ತಾನು ತದುಚಿತ್ತ ಅನ್ನ ಭೋಜನ, ಅವರು ತಿಂದು ಒಗದಂತಹ ಅನ್ನವನ್ನು ತಾನು ತಿಂದು ಬದುಕ್ತಾ ಇದ್ದಾನೆ. ಮೊಟ್ಟ ಮೊದಲಿಗೆ ಕೂಡುವ ಬ್ರಾಹ್ಮಣ, ಅವನು ಆಪೋಷಣ ತಗೊಂಡ ಮೇಲೆ ಉಳಿದೆಲ್ಲ ಜನ ಊಟಕ್ಕೆ ಕೂಡುವಂತಹ ದೊಡ್ಡ ಯೋಗ್ಯ ಸ್ಥಾನ ಇದ್ದ ಬ್ರಾಹ್ಮಣ ತಿಂದ ಅನ್ನವನ್ನು ತಿನ್ನುವ ಪ್ರಸಂಗ ಬಂತು. ಇದೆಲ್ಲ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾನೆ, ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾ ಇದ್ದಾನೆ ಅಂತ ಭಾವನೆ ಅವನಿಗೆ ಮೂಡಿದೆ. ಬಹಳ ಮನಸ್ಸಿಗೆ ದುಃಖವಾಗಿದೆ. ನತ್ವಾ ಭಕ್ತಿ ಸಮಾಯುಕ್ತ ವಪನಂ, ಅವಾಗ ಎಲ್ಲರೂ ಕೂಡ ಪ್ರಾಪ್ತಿ ಸಪ್ತಗಿರಿ ದೇವಯೋಗೇನ ಕರ್ಮಣ, ಆಗ ಅಲ್ಲೇ ತಳಗಡೆ ಮಲಗಿದ್ದಾರೆ. ಕಪಿಲ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದ್ದಾರೆ. ಮಾಡಿದ ಮೇಲೆ ಅಲ್ಲೆಲ್ಲರೂ ಪಿಂಡದಾನವನ್ನು ಮಾಡ್ತಾ ಇದ್ದಾರೆ. ಪಿಂಡದಾನವನ್ನು ಮಾಡಬೇಕಾದಾಗ ತಾವು ವಿಚಾರ ಮಾಡಿದ, ನನ್ನ ತಂದೆ ತಾಯಿಗಳು ಕೂಡ ಸತ್ತು ಹೋಗಿರ್ತಾರೆ, 12 ವರ್ಷ ಆಯಿತು, ಆಗಲೇ ತಾವು ವೃದ್ಧರಾಗಿದ್ದರು, ನಾನು ಪಿಂಡದಾನ ಮಾಡಬೇಕು, ಎಲ್ಲರೂ ವೈಭವದಿಂದ ಮಾಡ್ತಾ ಇದ್ದಾರೆ, ಇವನ ಹತ್ರ ಹಣ ಇಲ್ಲ, ಏನ್ ಮಾಡಬೇಕು? ಅವರ ಹೆಸರು ಗೋತ್ರಗಳನ್ನ ಉಚ್ಚಾರ ಮಾಡಿದ. ಮಣ್ಣಿನ ಪಿಂಡವನ್ನ ಮೃತ್ಪಿಂಡದಾನೇನ ಪಿತಾಮಹಾದ್ಯ ಮುಕ್ತಿ ಪ್ರಯಾತ ಮುರವೈರಿ ಶಾಸನ, ಮಣ್ಣಿನ ಪಿಂಡವನ್ನು ಇಟ್ಟು ತಾನು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ದೇ ಶ್ರಾದ್ದ. ಹಾಗಾಗಿ ಮೃತ ಶ್ರಾದ್ದಂ ಪಿಂಡದಾನಂ ಮುಕ್ತಿ ತತ್ರ ನ ಸಂಶಯ. ಯಾರು ಕ್ಷೇತ್ರಗಳಿಗೆ ಹೋಗಿ ಪಿಂಡದಾನ ಮಾಡ್ತಾರೋ ಅವರ ತಂದೆ ಮುಕ್ತಿಗೆ ಹೋಗುವುದರಲ್ಲಿ ಯಾವ ಸಂದೇಹ ಇಲ್ಲ. ತಾನು ಕೂಡ ಕುರುವನ್ ಪಿಂಡಾನಿ ಮೃದಾಕೃತ್ವ ಪಿತೃಭ್ಯ ಶ್ರದ್ಧೆಯಾದವು, ಶ್ರದ್ಧೆಯಿಂದ ಮಣ್ಣಿನ ಪಿಂಡವನ್ನು ಕೊಟ್ಟಿದ್ದಾನೆ. ಆಗ ಆ ಪುಣ್ಯ ಪ್ರಭಾವದಿಂದ ಪಿತೃಗಳು ಆಶೀರ್ವಾದ ಮಾಡಿದ್ದಾರೆ. ಸೋಪಿತಸ್ಥೋ ಮಹಾರಾಜ ಮಾಧವೋ ಗಿರಿಮಸ್ತಿಕೆ, ಭೂಧರ ಎಲ್ಲರೂ ಬೆಟ್ಟವನ್ನು ಹತ್ತಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಾನು ಕೂಡ ಬೆಟ್ಟವನ್ನು ಹತ್ತಬೇಕು ಅಂತ ಬುದ್ಧಿ ಬಂತು. ಬೆಟ್ಟವನ್ನು ಹತ್ತಬೇಕು ಅಂತ ಸ್ಪರ್ಶ ಮಾಡಿದ್ದಾನೆ, ತಲೆ ತಿರುಗಿದೆ, ಹೊಟ್ಟೆಯಲ್ಲಿ ಕಳವಳ ಶುರುವಾಗಿದೆ, ಜೋರಾದ ವಾಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ. ವಮಂತಂ ಏನಂ ಪಾಪಂ, ಎಲ್ಲ ಪಾಪವನ್ನ ವಾಂತಿ ರೂಪದಲ್ಲಿ ಹೊರಗೆ ಹಾಕಿಕೊಂಡಿದ್ದಾನೆ. ಆಗ ತಸ್ತೆ ದುರ್ಗಂಧ ವಾಸನೆ ಬರ್ತಾ ಇದೆ, ಎಲ್ಲ ಕಡೆಗೆ ದುರ್ಗಂಧ ಬರ್ತಾ ಇದೆ. ಎಲ್ಲರೂ ಪ್ರಸಿದ್ಧರಾಗಿದ್ದಾರೆ, ಸರ್ವ ದೇವತೆಗಳು ಎಲ್ಲ ಮೇಲ್ಗಡೆ ಬಂದಿದ್ದಾರೆ. ವಿಮಾನಾನಿ ವಿಚಿತ್ರಾಣಿ, ಎಲ್ಲ ವಿಮಾನಗಳಲ್ಲಿ ದೇವತೆಗಳು ಬಂದಿದ್ದಾರೆ. ಬಂದು ವರ್ಷ ಪುಷ್ಪ ವರ್ಷಾಣಿ ಮಾಧವೋಸ್ತಂಗ ಮಾಂಗಲೇ ದೃಷ್ಟ ಪಿತಾಮಹ ಶ್ರೀಮಾನ್. ಆಗ ಬ್ರಹ್ಮದೇವರು ಮಧುರ ಮಾಡಿಕೊಂಡು ಎಲ್ಲ ದೇವತೆಗಳು ಬಂದು ಪುಷ್ಪವೃಷ್ಟಿ ಮಾಡಿದ್ದಾರೆ. ಮಾಧವನಿಗೆ ಪುಷ್ಪವೃಷ್ಟಿ ಮಾಡಿದ್ದಾರೆ, ಬಹಳ ಸಂತೋಷವಾಗಿದೆ. ಆಗ ಇವನು ಇನ್ನ ಪಾಪದಿಂದ ಮುಕ್ತನಾಗಿದ್ದಾನೆ. ಕೆಲಸ ಮಾಡು, ನೀನು ಇಲ್ಲೇ ಮೇಲ್ಗಡೆ ಹೋಗಿ ವರಾಹದೇವರ ದರ್ಶನ ಮಾಡಿಕೋ. ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾ ತಜ್ಜಲೆ,
ಸ್ವಾಮಿ ತೀರ್ಥದಲ್ಲಿ ಪುಷ್ಕರಣಿ ನದಿಯಲ್ಲಿ ಸ್ನಾನ ಮಾಡಿಕೋ, ವರಾಹದೇವರ ದರ್ಶನವನ್ನು ತೆಗೆದುಕೊಂಡು ಈ ದೇಹವನ್ನು ಬಿಟ್ಟು ಮುಂದಿನ ಜನ್ಮದಲ್ಲಿ ಸುಧರ್ಮರಾಜನ ಮಗನಾಗಿ ಆಕಾಶ ರಾಜ ಅಂತ ನೀನು ಹೆಸರು ಉಳ್ಳವನಾಗ್ತಿ. ಆಗ ನಾರಾಯಣಪುರೇ ವೀರ ತೊಂಡ ದೇಶಾಧಿಪೋಭವ, ತೊಂಡ ದೇಶಕ್ಕೆ ನೀನು ರಾಜನಾಗ್ತಿ. ನಿನ್ನ ಮಗಳು ನಿನ್ನ ಲೋಕಮಾತೆಯಾದ ಲಕ್ಷ್ಮೀದೇವಿನೇ ಮಗಳಾಗ್ತಾಳೆ. ಜಾಮಾತ ನಿನ್ನ ಹಳೆಯ ಶ್ರೀನಿವಾಸನೇ ಸ್ವಯಂ ನಿನ್ನ ಮಗಳನ್ನು ಸ್ವೀಕಾರ ಮಾಡಿ ನಿನ್ನನ್ನು ಉದ್ಧಾರ ಮಾಡ್ತಾನೆ. ಆಗ ಎಲ್ಲ ಪಾಪದಿಂದ ಮುಕ್ತನಾಗಿ ನೀನು ಮುಕ್ತಿಗೆ ಹೋಗ್ತಿ, ಯಾವ ಸಂದೇಹ ಬೇಡ ಅಂತ ಹೇಳಿ ಪಶ್ಚಾತ್ತಾಪದಿಂದ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಎಲ್ಲ ನಾನು ಮಾಡಿದಂತಹ ದುಷ್ಟಕರ್ಮಗಳು ಮಾಡಬಾರದಾಗಿತ್ತು ಅಂತ ಹೇಳಿ ತಾನು ನೊಂದು ಬೆದ್ದು ತಾನು ಈ ಬೆಟ್ಟದಲ್ಲಿ ಸ್ಪರ್ಶ ಮಾಡಿದ ಮಾತ್ರಕ್ಕೆ ಎಲ್ಲ ಪಾಪಗಳು ಪರಿಹಾರವಾದದ್ದಕ್ಕೆ ಇದಕ್ಕೆ ವೆಂಕಟಾಚಲ ಅಂತ ಹೆಸರು ಬಂತು. ವೆಂ ಅಂತಂದ್ರೆ ಪಾಪ, ಆ ಪಾಪವನ್ನು ನಾಶ ಮಾಡಿದ ಅಚಲವಾದದ್ದರಿಂದ ವೆಂಕಟಾಚಲ. ಮಾಧವಂತಹ ಬ್ರಾಹ್ಮಣ ನಾವು ಎಲ್ಲರೂ ಒಂದೊಂದು ರೀತಿಯಿಂದ ಮಾಧವರೇ. ಕೆಲವರು ಎಷ್ಟು ಬಾರಿ ಸಿಟ್ಟಿಗೆ ಬರ್ತೇವೆ, ಎಷ್ಟು ಬಾರಿ ಕಾಮ ಮಾಡ್ಕೊಳ್ತೇವೆ, ಎಷ್ಟು ಬಾರಿ ಮತ್ತು ಮಾಡಬಾರದೆಲ್ಲ ಪಾಪಗಳನ್ನು ಮಾಡ್ತೇವೆ, ಪ್ರತಿನಿತ್ಯ ಮಾಡ್ತೇವೆ. ಹಾಗಾಗಿ ಈ ಕಥೆಗಳಿಂದ ನಾವು ಕೇಳಬೇಕಾದದ್ದು, ಕೇಳಿದ್ರಿಂದ ಪ್ರಭಾವಗೊಂಡು ಸ್ವಲ್ಪ ಪಾಪವನ್ನಾದ್ರೂ ಕಮ್ಮಿ ಮಾಡುವ ಬುದ್ಧಿಯನ್ನ ಪರಮಾತ್ಮ ಕೊಡ್ತಾನೆ ಅಂತ. ತಸ್ಯ ಪುಣ್ಯ ಫಲ ಪಕ್ಷೆ. ಈ ಕಥೆಯನ್ನ 4 ಬೆಟ್ಟದ ಕಥೆಗಳನ್ನ ಕೇಳೋದ್ರಿಂದ ಏನು ಪುಣ್ಯ ಬರುತ್ತೋ ನಮಗೆ. ನಿನ್ನೆ ಇವತ್ತು 2 ದಿವಸ ನಾವು ಕೇಳ್ತಾ ಇದ್ದೇವೆ. ಇವತ್ತು ತಸ್ಯ ಪುಣ್ಯ ಫಲ ಪಕ್ಷೆ ಶೃಣುರಾಜನ್ ಯಥಾಸ್ಥಿತಂ. ಕೇವಲ ಬಾಯಿ ಮಾತಿಗಲ್ಲ, ಉದ್ಧಾರದ ಹೋಗು ನೀನು ಅಂತ ಕೆಲವರು ಹೇಳ್ತಿರ್ತಾರೆ. ಉದ್ಧಾರ ಆಗ್ನ ಹೇಗೆ ಗೊತ್ತಾಗುತ್ತೆ ನಮಗೆ. ಆದ್ರೆ ಕಥೆಯಿಂದ ಗಂಗಾ ಸೇತು ಯಾತ್ರಾ ಸಹಸ್ರಕಂ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ರಾಮ ಸೇತುವನ್ನು ದರ್ಶನ ಮಾಡಿಕೊಂಡು ಸಾವಿರಾರು ಬಾರಿ ದರ್ಶನ ಮಾಡಿಕೊಂಡರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಕೇವಲ ಈ 4 ಅಚಲಗಳ ಮಹಿಮೆಯನ್ನ ಕೇಳುವುದರಿಂದ ಬರ್ತದೆ ಅಂತ. ಫಲಂ ಭವೇ ಧ್ರುವಂ ಗಂಗಾ ಸೇತು ಯಾತ್ರಾ ಸಹಸ್ರಕಂ ಇತಿಹಾಸ ಮಿದಂ ಪ್ರೋಕ್ತಂ. ಭಕ್ತಿಯಿಂದ ಕೇಳಿದಾಗ ಎಷ್ಟು ಭಕ್ತಿ ಭಾವುಕರಾಗಿ ಈ ಚರಿತ್ರೆಯನ್ನ ಕೇಳುತ್ತೇವೋ ಅವರಿಗೆ ಅಷ್ಟು ಫಲ ಬರುತ್ತದೆ ಅಂತ. ಈ ಪುಣ್ಯ ಬರುವ ಫಲ ಇಷ್ಟು ಅಂತ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಪಾಲು ಎಷ್ಟಿದೆಯೋ ಅಷ್ಟು ಫಲ ಬರ್ತದೆ. ಭಕ್ತಿ ಎಷ್ಟು ನಾವು ಮಾಡಿ ಕೇಳಿದ್ದೇವೆ ಅಷ್ಟು ಅಂತ ಇಷ್ಟನ್ನು ಹೇಳ್ತಾರೆ. ದ್ವಿತೀಯ ಅಧ್ಯಾಯದಲ್ಲಿ ಜನಕೋವಾಚ, ಜನಕರಾಜ ಮತ್ತೆ ಪ್ರಶ್ನೆ ಕೇಳ್ತಾನೆ. ಶೇಷಾಚಲಕ್ಕೆ ಪರಮಾತ್ಮ ವೈಕುಂಠವನ್ನು ಬಿಟ್ಟು ಬಂದ ಅಂತ ನಾವು ಕೇಳ್ತೇವೆ. ಈ ಪದ್ಮಾವತಿ ದೇವಿ ಆಕಾಶರಾಜನ ಮಗಳಾಗಿ ಹುಟ್ಟುತ್ತಾಳೆ. ಆ ಪದ್ಮಾವತಿ ದೇವಿ ಮತ್ತು ಪರಮಾತ್ಮನ ವಿವಾಹ ಸಂದರ್ಭ ಮತ್ತು ಎಲ್ಲಾ ದೇವತೆಗಳು ತೊಲಗಿ ಬರ್ತಾರೆ. ಇದೆಲ್ಲ ನೀವು ಹೇಳಿದಿರಿ, ವಿಸ್ತಾರವಾಗಿ ಹೇಳಿ ನೀವು. ಕಥಂ ವೈಕುಂಠ ಲೋಕಂತು ತ್ಯಕ್ತವಾನ್ ಪುರುಷೋತ್ತಮ. ಹೇಗೆ ಪರಮಾತ್ಮ ತಾನು ವೈಕುಂಠ ಲೋಕವನ್ನು ಬಿಟ್ಟು ಬಂದ. ಚರಿತಂ ತಸ್ಯ ಮಹಾತ್ಮ್ಯಂ ತೀರ್ಥಾನಾಂ ಪರ್ವತಸ್ಯ ಚ. ಆ ತೀರ್ಥಗಳ ಪರ್ವತಗಳ ಮಹಾತ್ಮ್ಯವನ್ನು ನಾವು ಕೇಳಬೇಕು. ಹಾಗಾಗಿ ಅದನ್ನು ತಿಳಿಸಿಕೊಳ್ಳಿ. ವರಾರೂಪಿ, ಆ ವರಹ ರೂಪಿಯಾದ ಪರಮಾತ್ಮನನ್ನು ನಮಸ್ಕಾರ ಮಾಡಿಕೊಂಡು ಮತ್ತೆ ದೇಹವನ್ನು ಬಿಡುವಂತ ಆಕಾಶರಾಜನ ಆಗ್ತಿ ಮುಂದೆ ಅಂತ ಎಲ್ಲ ಹೇಳಿದ್ರು. ಆ ಕೇವಲ ಶಬ್ದಗಳನ್ನ ಹೆಸರುಗಳನ್ನ ಹೇಳಿದ್ರಿ. ಯಾಕೆ ವರಾಹದೇವರಲ್ಲಿದ್ದಾರೆ, ಆಕಾಶರಾಜ ಯಾಕೆ ಹಾಗೆ ಹುಡುತಾನೆ, ಮತ್ತೆ ಶ್ರೀನಿವಾಸ ಯಾಕೆ ವೈಕುಂಠವನ್ನು ಬಿಟ್ಟು ಬರಬೇಕು, ಪದ್ಮಾವತಿ ದೇವಿ ಯಾಕೆ, ಲಕ್ಷ್ಮೀ ದೇವಿ ಯಾಕೆ ಬರ್ತಾಳೆ, ಇದನ್ನೆಲ್ಲ ತಿಳಿಸಿಕೊಡ್ರಿ ಅಂತಂದಾಗ ಪುರಾತು ಋಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರ ತನ್ಮುಖಂ ಜಾಹ್ನವೀತೀರೇ. ಒಂದು ಕತೆ ಹೇಳ್ತೇನೆ ಕೇಳು. ಯಾಕೆ ಇದೆಲ್ಲ ಘಟನೆ ಆಯಿತು ಅಂದರೆ ಎಲ್ಲ ಋಷಿಗಳು, ಮಹಾ ಋಷಿಗಳು ಸೇರಿ ಒಂದು ಯಾಗ ಮಾಡ್ತಾ ಇರ್ತಾರೆ. ಅದ್ಭುತವಾದ ಯಾಗ. ತಸ್ಮಿನ್ ಕಾಲೇ ನೃಪಶ್ರೇಷ್ಠ. ಆ ಕಾಲದಲ್ಲಿ ತುಪ್ಪ ಹಾಕ್ತಾ ಇರ್ತಾರೆ, ಆಹುತಿಗಳನ್ನ ಬೇರೆ ಬೇರೆ ಧಾನ್ಯ ದಿನಸುಗಳನ್ನ ಹಾಕ್ತಾ ಇರ್ತಾರೆ, ವೇದ ಸ್ವರ ಭಾರಿ ಯಾಗ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಾರದರು ಬಂದು ಯಾಗವನ್ನೇನೋ ಮಾಡ್ತಾ ಇದ್ದೀರಿ. ಯಾಗ ಮಾಡುವ ಸಮಯದಲ್ಲಿ ಎಲ್ಲ ವೇದಗಳನ್ನ ಇಷ್ಟೆಲ್ಲ ಪರಿಶ್ರಮ ಪಟ್ಟು ಹೇಳ್ತಾ ಇದ್ದೀನಿ, ಮಂತ್ರಗಳನ್ನ ಹೇಳ್ತಾ ಇದ್ದೀನಿ, ಎಲ್ಲ ಆಯ್ತು. ಆದ್ರೆ ಯಾಗ ಸಮರ್ಪಣೆ ಮಾಡುವಾಗ ಯಾರಿಗೆ? ವರ್ಷಾನುಗಟ್ಟಲೆ ನೀವು ಕೆಲಸ ಮಾಡಿ ಇದನ್ನ ಒಬ್ಬರಿಗೆ ಫೈಲ್ ಅನ್ನು ಒಪ್ಪಿಸಿ, ಅಥವಾ ತಿಂಗಳಾನುಗಟ್ಟಲೆ ಕೆಲಸ ಮಾಡಿ ಒಂದು ಫೈಲ್ ಅನ್ನು ಒಪ್ಪಿಸಿ ಆ ಮ್ಯಾನೇಜರು ಅಥವಾ ಯಾರು ಇರ್ತಾರೋ ಅವನಿಗೆ ಕೊಟ್ಟು ಅವನಿಂದ ನೀವು ಹಣವನ್ನು ಸಂಪಾದನೆ ಮಾಡಬೇಕಲ್ಲ, ಅದಕ್ಕೆ ಏನಾದರೂ ಫಲ ಬೇಕಲ್ಲ. ಹಾಗಾಗಿ ಈ ಎಲ್ಲ ಮಾಡಿದಂತಹ ಯಾಗ, ಈ ಯಾಗ ಯಾರಿಗೆ ಸಮರ್ಪಣೆ ಮಾಡಿ ಯಾಗ ಫಲವನ್ನು ಪಡಿತೀರಿ? ಯಾರಿಂದ ಪಡಿತೀರಿ ನೀವು? ಯಾರು ಸರ್ವೋತ್ತಮರಿದ್ದಾರೆ ಗೊತ್ತಾ ನಿಮಗೆ? ಗೋ ಭುಕ್ತೆ ಯಜ್ಞ ಸಫಲಂ
ಕೋವಾದ್ಯೋ ಸುರೋತ್ತಮ ಕೃತಯಜ್ಞ ಫಲಂ ಕಸ್ಯ ಚಾಪ್ಯತೆ ಮುನಿಪುಂಗವ ಅಂತ ಇದ್ದ ಋಷಿಗಳಿಗೆ ಮಹಾಮಹಾ ಋಷಿಗಳು ಮತ್ತೆ ನಾಟಕ ಮಾಡ್ತಾ ಇದ್ದಾನೆ. ಪರಮಾತ್ಮ ಭೂಲೋಕಕ್ಕೆ ಬರಬೇಕಲ್ಲ, ಅದಕ್ಕೆ ಒಂದು ಸಂದರ್ಭ ಕಾಣಬೇಕು, ಅದಕ್ಕಾಗಿ ಇತಿನಾರದ ವಾಕ್ಯ. ಹಾಗಾಗಿ ಪರಮಾತ್ಮನ ನಾಟಕ ಗೊತ್ತು, ಅದರಲ್ಲಿ ನಾವು ಭಾಗಿಗಳಿದ್ದೇವೆ ಅಂದ್ಮೇಲೆ ನಾವು ಹಾಗೆ ನಾಟಕ ಮಾಡಬೇಕು ಅಂತ ಹೇಳಿ ಋಷಿಗಳಿಗೆ ಏನೂ ಗೊತ್ತಿಲ್ಲದೆ ಇದ್ದಂತೆ ನಾರದ ಮಾತನ್ನು ಕೇಳಿ ಎಲ್ಲರೂ ವಿಚಾರ ಮಾಡಿದರು. ಹಾಗಾದ್ರೆ ಯಾರು ಉತ್ತಮರು ಅಂತ ನಿರ್ಣಯ ಮಾಡಿಕೊಂಡು ಬರಬೇಕು, ಯಾರನ್ನ ಆರಿಸಬೇಕು ಅಂತಂದಾಗ ಸರ್ವೇ ಭೃಗಂ ಬ್ರಹ್ಮವಿದಾಂ ಪರಂ, ಭೃಗು ಋಷಿಗಳನ್ನ ಆರಿಸಿದರು. ಇವರು ನಮ್ಮಲ್ಲಿ ಶ್ರೇಷ್ಠರಿದ್ದಾರೆ, ಇವರಿಗೆ ನಮಗಿಂತ ಹೆಚ್ಚಿನ ತಿಳುವಳಿಕೆ ಇದೆ, ಇವರಿಗೆ ಕೊಟ್ಟು ಕಳಿಸಿದ್ರೆ ಗೊತ್ತಾಗ್ತದೆ ನಮಗೆ. ಶೀಘ್ರ ಗಚ್ಚ ಮಹಾಬುದ್ಧೆ, ನಾವು ಯಾಗ ಮಾಡ್ತಾ ಇದ್ದೇವೆ ಅಷ್ಟೊಳಗೆ ಹೋಗಿ ಬರಬೇಕು, ನಮಗೆ ಯಾರು ಉತ್ತಮರು ಅಂತ ಗೊತ್ತಾದ್ರೆ ಅವರಿಗೆ ಸಮರ್ಪಣೆ ಮಾಡಬೇಕು ಯಾಗವನ್ನ ಅಂದಾಗ ಇದು ತೇಷಾಂ ವಚಶ್ರುತ್ವ ಯೋ ಕಂಜಜ ಮಂದಿರಂ, ಮೊದಲಿಗೆ ಬ್ರಹ್ಮದೇವರ ಪಟ್ಟಣಕ್ಕೆ ಹೋಗ್ತಾರೆ. ಹೋದಾಗ ತತ್ ದೃಷ್ಟ ಅಷ್ಟಬಾಹು, 8 ಕೈಗಳು 4 ತಲೆ, ಅದರಿಂದ 4 ವೇದಗಳನ್ನ ಅಂತ ಸರಸ್ವತಿ ವೀಣೆಯನ್ನ ನೀಡ್ತಾ ತಾನು ಗೊತ್ತಿದ್ದಾಳೆ. ಚತುರಾಸ್ತಿ ಸಮುದ್ಭೂತು ವೇದಘೋಷ ವಿರಾಜಿತಂ, ವೇದಗಳನ್ನ 4 ಮುಖದಿಂದ 4 ವೇದಗಳನ್ನ ಹೇಳ್ತಾ ಪರಮಾತ್ಮನ ಸ್ತೋತ್ರ ಮಾಡ್ತಾ ಮಗ್ನರಾಗಿ ಬಿಟ್ಟಿದ್ದಾರೆ. ಸ್ತುವಂತಂ ಜಗದೀಶಾನಂ ನಾರಾಯಣ ಮನಾಮೇಕಂ, ದೇವರನ್ನ ಸ್ತೋತ್ರ ಮಾಡ್ತಾ ಇವನು ಯಾರೋ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಮೇಲೆ ಇವನು ಉತ್ತಮನಲ್ಲ. ಬಂದ ವ್ಯಕ್ತಿಯನ್ನು ಸ್ವಾಗತ ಮಾಡದೇನೆ ಸ್ತೋತ್ರ ಮಾಡ್ತಾ ಕೂತ್ರೆ ಹೇಗೆ? ಹೀಗಾಗಿ ಇವರಿಗೂ ಕೂಡ ಇವರೇ ಉತ್ತಮನಲ್ಲ ಅಂತ ತಮ್ಮ ನತ್ವಾ ಭಕ್ತಿಭಾವೇನ ಮಹಾ ದೀಪ್ಯ ವಿರಾಜಿತಂ ಪಾತಯಾಮಾಸ ಕಾಯಂ ತ್ವಂ ಸುಪುರಂ ಕಂಜ ಜನ್ಮನಃ ಪತಿತಂ ಸ ಬರುಂ ದೃಷ್ಟ್ವಾ ನೋವಾಚ, ನೋಡಿದ್ರು ಬ್ರಹ್ಮದೇವರು ನಮಸ್ಕಾರ ಮಾಡಿದ್ರು, ಗುರು ಋಷಿಗಳು ನಮಸ್ಕಾರ ಮಾಡಿದ್ರು ನೋಡಿದ್ರು, ಆದ್ರೆ ಏನೂ ಮಾತನಾಡಲಿಲ್ಲ, ಸುಮ್ಮನೆ. ಹಾಗಾಗಿ ಆಯ್ತು, ಅದನ್ನು ಬಿಟ್ಟು ಆ ಲೋಕ ಬಿಟ್ಟು ಕೈಲಾಸಕ್ಕೆ ಬರ್ತಾರೆ. ಕೈಲಾಸದಲ್ಲಿ ಅಲಬ್ಧ ಸ್ವಾತ್ಮನ ಕಾರ್ಯಂ ಕೈಲಾಸಂಸ ನಿಷೇಧ್ಯಯೌ, ಕೈಲಾಸ ಗಿರಿ ಆಸಾದ್ಯ. ಆಗ ಕೈಲಾಸಕ್ಕೆ ಬಂದಾಗ ಕಾಮಕಂ ಪಾರ್ವತಿ ದೇವಿಯ ಕ್ರೀಡಂತ ನಿಜ ಮಂದಿರೆ, ಪಾರ್ವತಿಯಿಂದ ಪಾರ್ವತಿ ಜೊತೆಗೆ ಏಕಾಂತದಲ್ಲಿ ಇರ್ತಾರೆ. ಆ ಋಷಿಗಳು ಬಂದಿದ್ದಕ್ಕೆ ಲಜ್ಜೆಯಿಂದ ನಾಚಿಕೆ ಪಟ್ಟು ತಾನು ಎದ್ದೋಗ್ಬಿಡ್ತಾರೆ. ತಸ್ಮಿನ್ ಕಾಲೇ ಅವಾಗ ಸಿಟ್ಟಿಗೆ ಬರ್ತಾರೆ ರುದ್ರದೇವರು, ನಾವು ಗಂಡ ಹೆಂಡತಿ ಏಕಾಂತದಲ್ಲಿ ಇದ್ದೇವೆ, ಸ್ವಲ್ಪ ಬಂದಿದ್ದೀವಿ ಅಂತ ಬೆಲ್ ಬಾರಿಸಿ ತರಲಿಕ್ಕೆ ಬರುವುದಿಲ್ವಾ ನಿಮಗೆ? ಹಾಗೆ ಒಳಗೆ ಏಕಾಂತದಲ್ಲಿ ಇದ್ದದ್ದನ್ನು ನೋಡಿಕೊಳ್ಳದೆ ಬಂದ್ರೆ ಹೇಗೆ, ಅವ್ಯವಹಾರ ಮಾಡಿದ್ರೆ ಹೇಗೆ? ನೀವು ಋಷಿಗಳಿಗೆ ಬುದ್ಧಿ ಇಲ್ವಾ ನಿಮಗೆ ಅಂತ ಸಿಟ್ಟಿನಿಂದ ತಾವು ಎದ್ದು ಮಾತನಾಡ್ತಾ ಇದ್ದಾಗ ಇವರಿಗೆ ಬಹಳ ಅಜ್ಞಾನ ಇದೆ, ಸಿಟ್ಟಿಗೆ ಸೊಕ್ಕಿಗೆ ಬರ್ತಾನೆ ಇವನು, ಇವನೇ ಸರ್ವೋತ್ತಮನಾಗ್ತಾನೆ ಅಂತ ಶಾಪ ಕೊಟ್ಟು ಹೋಗ್ಬಿಡ್ತಾರೆ. ಬ್ರಹ್ಮದೇವರಿಗೂ ಶಾಪ, ರುದ್ರದೇವರಿಗೂ ಶಾಪ ಕೊಡ್ತಾರೆ. ಪಾಪ ಶಶಾಪಸ ಋಷಿ ಶಂಭು ಲೋಕೇತ್ವಂ ನೈವ ಪೂಜ್ಯಸೆ, ಇಂಥ ನೀನು ಸಿಟ್ಟಿಗೆ ಸೊಕ್ಕಿಗೆ ಬಂದರೆ ನಿನ್ನನ್ನು ಯಾರು ಪೂಜೆ ಮಾಡ್ತಾರೋ ಲೋಕದಲ್ಲಿ, ಯಾರಿಂದ ನೀವು ಪೂಜಿತರಾಗಲಿ ಹೌದು ಅಂತ ಹೇಳಿ ಪುರಾಣಾಂತರದಲ್ಲಿ ನೀನು ಮೂರ್ತಿ ಪೂಜೆ ಆಗೋದು ಬೇಡ, ಲಿಂಗ ಪೂಜೆ ಆಗಲಿ ಅಂತ ನಾವು ಅಭಿಪ್ರಾಯ. ಆಗ ಸರಿ, ಪೂಜಸೇನೈವ ಲೋಕೆ ಖ್ಯಾತಿಂ ಗಮಿಷ್ಯಸಿ, ನಿನ್ನ ಲಿಂಗ ಪೂಜೆ ಆಗಲಿ ಅಂತ ಹೇಳಿದಾಗ ಆಯ್ತು. ನೋಡೋದು ಯಾರು? ಬ್ರಹ್ಮದೇವರಾಯ್ತು, ರುದ್ರದೇವರಾಯ್ತು, ನೀನು ನೋಡೋದದ್ದು ವಿಷ್ಣು. ವೈಕುಂಠಕ್ಕೆ ಹೋಗೋಣ ಅಂತ ಹೇಳಿದ್ರೆ ವೈಕುಂಠವನ್ನು ವಿಚಿತ್ರವಾಗಿ ವರ್ಣ ಮಾಡ್ತಾರೆ. 4 ದ್ವಾರಗಳು, ಎಲ್ಲ ಕಡೆಗೆ ಪ್ರಾಕಾರ, ದೊಡ್ಡ ದೊಡ್ಡದಾದ ಸ್ತಂಭಗಳು, ಭಾರಿ 4 ಕಡೆಗೆ ಎಲ್ಲ 4 ದ್ವಾರಗಳಲ್ಲಿ ದ್ವಾರಪಾಲಕರಿದ್ದಾರೆ. ವೇದಘೋಷ ಎಲ್ಲ ಕಡೆಗೆ ಕೇಳ್ತಾ ಇದೆ. ಲಕ್ಷ್ಮೀದೇವಿ ಸಮೇತನಾದ ಪರಮಾತ್ಮ ಶೇಷಶಯ್ಯಾಗಿ ಮಲಗಿದ್ದಾನೆ. ಮಲಗಿದ್ದನ್ನು ಋಷಿಗಳು ಬಂದರು, ಬಾಗಲ ಬಾರಿಸದೆ ಮತ್ತು ಅವ್ರ ಕೆಲಸ ಬರೋದು ಬಂದರು. ಒಳಗಡೆ ಬಂದಾಗ ಲಕ್ಷ್ಮೀದೇವಿಯಿಂದ ಪಾದ ಸಂವನಾಂಗ, ಕಾಲನ್ನು ಒತ್ತಿಸಿಕೊಳ್ಳುತ್ತಾ ಪರಮಾತ್ಮ ಮಲಗಿದ್ದಾನೆ. 2 ಕಡೆಗೆ ಅವಮಾನ ಆಗಿತ್ತು, ಮರ್ಯಾದೆ ಕೊಟ್ಟಿದ್ದಿಲ್ಲ. ರುದ್ರದೇವರು ಸಿದ್ಧಿಗೆ ಬಂದು ಬೈದಿದ್ದಾರೆ, ಇನ್ನ ಬ್ರಹ್ಮದೇವರು ಏನೂ ಮಾತನಾಡಲಿಲ್ಲ. ಹಾಗಾಗಿ ಇವನು ಹಾಗೆ ಇದ್ದಾನೇನೋ ಅಂತ ಬಂದವನೇ ಬಂದು ಜೋರಾಗಿ ಎದೆಗೆ ಝಾಡಿಸಿ ಒದ್ದಿದ್ದಾರೆ ಭೃಗು ಋಷಿಗಳು ಪರಮಾತ್ಮನ ವಕ್ಷಸ್ಥಳಕ್ಕೆ. ತತಾಡ ಉರಸಿ ಗೋವಿಂದ ಭೃಗು ಪಾದತಲೇನ ತಂ ತಾಡ್ಯಮಾನೋ ಹರಿಸ್ಸಾಕ್ಷಾತ್ ಉತ್ಥಾಯ ವಿನಯಾನ್ವಿತ. ಇಷ್ಟು ಒದ್ದರೂ ಯಾರೋ ಸುಮ್ಮನೆ ಕೂತಿದ್ದಾನೆ, ನಿಮ್ಮ ಮನೆಗೆ ಬಂದಿದ್ದಾನೆ, ನಾನು ನಿಮ್ಮ ಮನೆಗೆ ಬರ್ತೇನೆ, ಮನೆಗೆ ಬಂದು ಜೋರಾಗಿ ಬಂದು ಎದೆಗೆ ಒದ್ದು ಬಿಡುತ್ತೆ. ಯಾಕೆ? ನಾನು ಬಂದ್ರೆ ನೋಡ್ಲೇನೆ ನೀವು, ನಾನು ಎಲ್ಲೋ ಇರ್ತೇನೆ, ನೀವು ಬರ್ತೀರಂತ ನನಗೆ ಗೊತ್ತಿಲ್ಲ. ಬಂದವನೇ ಬಂದು ನಮ್ಮ ಮನೆಗೆ ಬಂದು ಹೋದ್ರೆ ಏನಾಗ್ಬೇಕು? ಯಾರೋ ಇದ್ದರೂ ಕೂಡ ನಾವು ಬಿಡುವುದಿಲ್ಲ. ಅಪರಿಚಿತನಾದ ವ್ಯಕ್ತಿಗಂತೂ ಏನ್ ಮಾಡ್ತೇವೆ ಗೊತ್ತಿಲ್ಲ, ಗೊತ್ತಿದ್ದ ವ್ಯಕ್ತಿ ಜೊತೆ ಜಗಳಾಡ್ತೇವೆ. ಅಂತದ್ದು ಸ್ವಯಂ ಸಾಕ್ಷಾತ್ ಪರಮಾತ್ಮ ಎದುರಿಗೆ ಕೂತಿದ್ದಾನೆ. ಭೃಗು ಋಷಿಗಳು ತಮ್ಮ ಮನೆಗೆ ಬಂದು ಪರಮಾತ್ಮನ ವೈಕುಂಠಕ್ಕೆ ಬಂದು ಎದ್ದು ಒತ್ತರೆ ಏನು ವಿಚಿತ್ರನಾಗಲಿಲ್ಲ.
ವಿನಯಾನ್ವಿತ ಅಗ್ನಿ ವಿನಯದಿಂದ ಎದ್ದು ಪಪಾತ ಭಗವಾನ್ ಭಕ್ತಿಯ ಋಷಿಪಾದ ಸರೋವರೇ ಪಾದನ್ನ ಹಿಡಿತಾನೆ. ಸ್ವಾಮಿ ಮದಾಲಿಂಗ್ಯ ಮುಕ್ತೆ, ನನ್ನ ವಜ್ರಕ್ಕೆ ಸಮಾನವಾದ, ವಜ್ರಕ್ಕಿಂತಲೂ ಕಠೋರವಾದ ಎದಿಗೆ ನೀನು ಒತ್ತಿದ್ದಿ. ನಿನ್ನ ಮೃದುವಾದ ಪಾದಕ್ಕೆ ಏನಾದರೂ ಆಗಿದೆಯಾ? ತರಿತಾ, ಬಡಿತಾ ಅಥವಾ ಫ್ರಾಕ್ಚರ್ ಆಯ್ತಾ? ಏನಾಯ್ತು ನೋಡೋಣ ಬನ್ನಿ ಅಂತ ಹೇಳಿ ಪರಮಾತ್ಮ ಆ ಋಷಿಗಳ ಪಾದವನ್ನ ಮುಟ್ಟಿ ನೋಡ್ತಾ ಇದ್ದ. ಕಿಮರ್ಥಂ ತ್ವಂ ಋಷಿಶ್ರೇಷ್ಠ ಮಚ್ಚರೀರಂ ಕಠೋರಕಂ ತತಾಡ ಅಭೇದ್ಯಂ ದೇವಗಾನ್ಮಯೈ, ಅಭೇದ್ಯವಾದಂತಹ ಈ ನನ್ನ ಶರೀರಕ್ಕೆ ಒತ್ತಿದ್ದಿ. ವಜ್ರ ದೃಢತರಂ ವಿದ್ಧಿ ಮಚ್ಚರೀರಂ ದ್ವಿಜೋತ್ತಮ, ವಜ್ರಕ್ಕಿಂತಲೂ ಅತ್ಯಂತ ಕಠಿಣವಾದಂತಹ ನನ್ನ ಶರೀರ. ಕಿಮರ್ಥಂ ತಾಡಿತಂ ವಿಪ್ರ, ಯಾಕೆ ಸ್ಥಿತಿಗೆ ಬಂದಿದ್ದೀನಿ? ಏನಾಗಿದೆ? ಹೊಡೆಯುವಂತದ್ದು ಏನಾಗಿದೆ? ಕಿಯತ್ ದುಃಖಂ ಸಮಾಪ್ನ, ನನಗೆ ದುಃಖ ಆಗಿದೆ ಅಂತಲ್ಲ, ನಿಮಗೆ ಎಷ್ಟು ದುಃಖ ಆಗಿದೆ ನನಗೆ ಗೊತ್ತಿಲ್ಲ ಅಂತ ಪಾಪ ತಾನು ಮಾತನಾಡುತ್ತಾ ಪಾದನ್ನು ಹಿಡಿದಿದ್ದಾನೆ. ಲಕ್ಷ್ಮೀದೇವಿ ಬಗೆಗೆ ಕೂತಿದ್ದಾಳೆ. ಗುರುಗುರು ಅಂತ ಸಿಟ್ಟಿಗೆ ಬರ್ತಾ ಇದ್ದಾಳೆ. ಜಗರಹೇ ಸಕುಟುಂಬಸ್ಯ, ಬಗಲಿಗೆ ತಾನೇನೋ ಸುಮ್ಮನಿರ್ಬೋದು, ಹೆಂಡತಿ ಒಬ್ಬರು ಸುಮ್ಮನೆ ಕೊಡುವುದ ಸಿಟ್ಟಿಗೆ ಬಂದಿದ್ದಾಳೆ. ಆಗ ಬೋಧಯಾಮಾಸ, ಲಕ್ಷ್ಮೀದೇವಿಗೆ ಹೇಳ್ತಾಳೆ. ಲಕ್ಷ್ಮೀದೇವಿ ಪರಮಾತ್ಮ ಹೇಳ್ತಾನೆ, ಹೋಗಿ ಋಷಿಗಳು ಬಂದಿದ್ದಾರೆ, ಪಾದಪೂಜೆ ಮಾಡಬೇಕು, ಸ್ವಲ್ಪ ನೀರು ತೆಗೆದುಕೊಂಡು ಬಾ ಅಂತ. ಒಳಗೆ ಆಯ್ತು ಅಂತ ಕಣ್ಣನ್ನ ಕೆಂಪು ಮಾಡಿಕೊಂಡು ತಾನು ಒಳಗೆ ಹೋಗ್ತಾ ಇರಬೇಕಾದಾಗ ಮತ್ತೆ ನಿಂದಿಸಿದ ಪರಮಾತ್ಮ. ಬಹಳ ಬಿಸಿ ತಗೊಂಡು ಬರಬೇಡ, ಉಗುರು ಬೆಚ್ಚಿರಬೇಕು, ಋಷಿಗಳಿಗೆ ತೊಂದರೆ ಆಗಬಾರದು ಅಂತ ಹೇಳಿದಾಗ ಜಗರೇಶ ಕುಟುಂಬಸ್ಯ ಸರ್ವಲೋಕಂ. ಪರಮಾತ್ಮ ಕೇವಲ ನಾಟಕ. ಮನೆಗೆ ಬಂದರೆ, ಬ್ರಾಹ್ಮಣರು ಬಂದರೆ ಹೇಗೆ ಆತಿಥ್ಯವನ್ನು ಮಾಡಬೇಕು ಅಂತ ಸಮಾಜಕ್ಕೆ, ಜಗತ್ತಿಗೆ ತಿಳಿಸುವುದಕ್ಕಾಗಿ ಇತ್ಯುಕ್ತೋ ದೇವದೇವೇನ ಆಯ್ತು ಅಂತ ಬೋಧಯಾಮಾಸತಾಂ ಸರ್ವಾನ್ ಹರಿಸರ್ವೋತ್ತಮಸ್ಸು ಆಗಿ ಅಂತ ಹೇಳಿ ಪರಮಾತ್ಮ ಬಂದ ಋಷಿಗಳಿಗೆ ಪಾದಪೂಜೆ ಮಾಡ್ತಾನೆ. ಪಾದಪೂಜೆ ಆದ ಮೇಲೆ ಆ ಪಾದ ನೀರನ್ನ ಎಲ್ಲ ಕಡೆಗೆ ಪ್ರೋಕ್ಷಣೆ ಮಾಡ್ತಾನೆ. ಪ್ರೋಕ್ಷಣೆ ಮಾಡಿ ತಾನು ಶಿಡಿಸ್ಕೊಳ್ತಾನೆ. ಲಕ್ಷ್ಮೀದೇವಿ ಹಿಡಿಸ್ತಾನೆ. ಸಿಟಿ ಬರಬೇಡ, ಶಾಂತ ಹಿಡಿಸ್ತಾನೆ. ಹಿಡಿಸಿದಾಗ ಸರಿಯಾಗಿ ತಾವು ಋಷಿಗಳು ತಲೆಗಡೆ ಬರ್ತಾರೆ. ಇಷ್ಟು ಸಿಟ್ಟಿಗೆ ಬಂದು ನಾನು ವಿನಾಕಾರಣ ಹಿಂದೇನು ತಪ್ಪಿಲ್ಲ, ಏನು ನಾನು ಮೊದಲಿಗೆ ಬರ್ತೇನೆ ಅಂತ ಹೇಳಿಲ್ಲ, ವಿನಾಕಾರಣ ನಾನು ಹೋಗಿ ಒದ್ದಾಗಲು ತಾನು ವಿನಯದಿಂದ ಇದ್ದ. ಹಾಗೆ ಸಿಟ್ಟಿಲ್ಲ, ಸೊಕ್ಕಿಲ್ಲ, ಅಹಂಕಾರ ಇಲ್ಲ, ಮಾತ್ಸರ್ಯಗಳು ಇಲ್ಲ, ಯಾವ ದೋಷಗಳು ಇಲ್ಲ, ಎಲ್ಲಾ ದೋಷಗಳಿಂದ ದೂರನಾಗಿದ್ದಾನೆ ಮತ್ತು ಅಷ್ಟೇ ಅಲ್ಲದೆ ಗುಣವುಳ್ಳವನಾಗಿದ್ದಾನೆ ಅಂತ ತಾವು ತಿಳಿಸಿ, ಇವನೇ ಸರ್ವೋತ್ತಮ, ಬ್ರಹ್ಮದೇವರು ತರುವಾಯ, ಪರಮಾತ್ಮ ಉತ್ತಮ, ಆಮೇಲೆ ಲಕ್ಷ್ಮೀದೇವಿ, ಆಮೇಲೆ ಬ್ರಹ್ಮರುದ್ರಾದಿಗಳು ಅಂತ ತಾರತಮ್ಯವನ್ನು ತಿಳಿಸಿ ಆ ಯಜ್ಞದ ಸಮರ್ಪಣೆಯನ್ನ ಪರಮಾತ್ಮನಿಗೆ ಮಾಡಿದ್ದಾರೆ ಎಲ್ಲ ಋಷಿಗಳು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಕೃಷ್ಣ ನಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾನು ವಿಷ್ಣೋರ್ಮೇ ಪರಮಸ್ಮೃತ.